ಮಾಡಿದ್ರು. ಮದುವೆ ಆಗ 5 ತಿಂಗಳಿಗೆ ಗೊತ್ತಾಯ್ತಾ? 5 ತಿಂಗಳಿಗೆ ಹ್ಮ್. ನೀವು 3 ತಿಂಗಳು ಬದುಕ್ತಿ ನಿಲ್ಬೇಡ, ನೀವು ಹೋಗ್ಬಿಡು ಅಂತ ಹೇಳ್ಬಿಟ್ಟು ಟಿವಿ ಮತ್ತು ಪೇಪರ್ನಲ್ಲಿ ಇಂಟರ್ವ್ಯೂ ಕೊಟ್ಟು ದೊಡ್ಡ ತಪ್ಪು ಮಾಡಿದೆ. ಲೇಬರ್ ರೂಮ್ ಕರ್ಕೊಂಡು ಹೋಗುವಂಥ ಒಂದು ಸಂದರ್ಭದಾಗ ನಾನು ನನ್ನ ರಿಪೋರ್ಟ್ ತೋರಿಸಿ ಹಿಂಗೆ ನನಗೆ ಈ ರೀತಿ ಸಮಸ್ಯೆ ಐತಿ, ಸೊ ದಯವಿಟ್ಟು ನೀವು ಗ್ಲೋಸ್ ಅಥವಾ ಅಪ್ರಾನ್ ಏನು ಹಾಕೋಬೇಕಲ್ಲ ನೀವು ಕಾಳಜಿ ತಗೊಳ್ರಿ, ನನ್ನಿಂದ ನಿಮ್ಗೆ ತ್ರಾಸ ಆಗ್ಬಾರ್ದು ಅಂತ. ಯಾವಾಗ ಆ ಕಾಯಿಲೆ ಐತಂದು ಗೊತ್ತಾದ ತಕ್ಷಣ ನನ್ನ ಏನು ವೀಲ್ ಚೇರ್ ಮೇಲೆ ಕರ್ಕೊಂಡು ಹೊಂಟಿರಲ್ಲ, ಲೇಬರ್ ರೂಮಿಗೆ ಒಯ್ಯೋದು ಬದಲಿ ಒಂದಲ್ಲಿ ಸೆಪ್ಟಿಕ್ ರೂಮ್ ಅಂತ ಇರ್ತದೆ. ದೇವ್ರೇನೋ ಒಳ್ಳೇದು ಬಯಸಿ ನನಗೆ ಕೊಟ್ಟಿದ್ದಾರೆ ಅಂದ್ರೆ ನಾನೇನಾದರೂ ಒಳ್ಳೇದು ಸಮಾಜಕ್ಕೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಲೈಫ್ ಬಗ್ಗೆ ಡಿಸಿಷನ್ ಮಾಡಿ ಸಮಾಜಕ್ಕೆ ನನ್ನ ಒಂದು ಲೈಫ್ ಸ್ಟೋರಿನೇ ಹೇಳಕ್ಕೆ ಶುರು ಮಾಡಿದೆ. ಸೊ ಅದರ ಒಂದು ಸ್ಟೋರಿ ನಿಮಿತ್ತ ಈಗ ಲಕ್ಷಾಂತರ ಗಂಟಲೆ ಜನ ಬದುಕಲಿಕ್ಕೆ ಶುರು ಮಾಡಿದ್ದಾರೆ. ನಂಗೆ ಚೆನ್ನಾಗಿ ನೆನಪಿದೆ, ಒಂದ್ಸಲ ನಾನು ನೀನು ಅಂಡ್ ಅ ಫೇಮಸ್ ಡಾಕ್ಟರ್. ಬಟ್ ಯಾವ ಹೆಣ್ಮಗಳು ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ HIV ಇತ್ತು, ಎಜುಕೇಶನ್ ಮಾಡಿದವರಂತೂ ಅಲ್ಲಿಂದ ಹೋಗಿ ತಮ್ಮ ಲೈಫ್ನಲ್ಲಿ ಸೆಟ್ಲ್ ಆಗಿ ಜಾಬ್ ಮಾಡ್ತಾ ಇದ್ದಾರೆ. ಆ ಥರದ ಎಕ್ಸಾಂಪಲ್ಸ್ ಇದೆಯಾ? ಏನ್ ಮಾಡ್ತಿದ್ದಾರೆ ಈಗ? ಯಾರಾದ್ರೂ ಒಂದು ಎಕ್ಸಾಂಪಲ್? ಬೆಂಗಳೂರಲ್ಲೇ ಇದ್ದಾರೆ, ಕೆಲವು ಹುಡುಗರು ಜಾಬ್ ಮಾಡ್ತಾ ಇದ್ದಾರೆ. ಆಗಿನ ಸೋಷಿಯಲ್ ಸ್ಟಿಗ್ಮಾಕ್ಕೂ ಈಗ ಜನರಿಗಿರುವಂತ ಭಾವನೆಗೂ ತುಂಬಾ ಬದಲಾಗಿದೆ ಅಂತ ಅನ್ಸೋದಿಲ್ವಾ? ನನ್ನ ಮಗನ ಮೋಟಿವೇಶನ್ ಆಗಿ ಇಟ್ಕೊಂಡು ನಾ ಸಮಾಜಕ್ಕೆ ಕೆಲಸ ಮಾಡ್ಬೇಕಂತ ಬೇರೆಯವರಿಂದ ಹೊರಗೆ ಬಂದಿನಲ್ಲ, ಆ ಮಗನ ಸ್ಕೂಲ್ನಿಂದ ಹೊರಗೆ ಹಾಕಿದ ಭಾಳ ಕಷ್ಟ ಆಯ್ತು. ಆತ್ಮೀಯ ಮಿತ್ರ ನಮಸ್ಕಾರ. ನಿಮ್ಗೆಲ್ರಿಗೂ ಪಾಡ್ಕಾಸ್ಟ್ ವಿತ್ CS ಗೆ ಅತ್ಯಂತ ಪ್ರೀತಿಯ ಸ್ವಾಗತ. ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈ ಅತಿಥಿ ಕಳೆದ ಅನೇಕ ವರ್ಷಗಳಿಂದ ಸ್ವತಃ ತಾನು HIV ಪಾಸಿಟಿವ್ ಆಗಿದ್ದಾರೆ. ಶಾಕ್ಡಾ? ಹೌದು. ಒಂದು ಕಾಲದಲ್ಲಿ HIV ಪಾಸಿಟಿವ್ ಆಗೋದು ಅನ್ನೋದು ಸಮಾಜದಲ್ಲಿ ಒಂದು ಕಳಂಕವನ್ನು ಹೊರುವಂತ ಸಂಗತಿ ಇರುವಾಗ ಈ ಹೆಣ್ಮಗಳು ತನ್ನನ್ನು ತಾನು HIV ಪಾಸಿಟಿವ್ ಅಂತ ಸಮಾಜದ ಮುಂದೆ ಧೈರ್ಯವಾಗಿ ಹೇಳ್ಕೊಂಡಂಥವಳು. ಆದರೆ ಬರೀ ಹಾಗೆ ಇರಲಿಲ್ಲ. ಇವತ್ತಾಕೆ ಯಾವ ಎತ್ತರಕ್ಕೆ ಬೆಳೆದಿದ್ದಾಳೆ ಅಂತಂದ್ರೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬ ಜನ ಭಿನ್ನ ಭಿನ್ನ ಕಾರಣಗಳಿಗೆ HIV ಪಾಸಿಟಿವ್ ಆಗ್ಬಿಡ್ತಾರೆ. ಆ ಥರದ ಹೆಣ್ಣು ಮಕ್ಕಳನ್ನ ತನ್ನ ಜೊತೆ ಇಟ್ಕೊಂಡು ಸಾಕ್ತಾ ಇರುವಂತ ಒಂದು ರೀತಿ ತಾಯಿ ಆಗ್ಬಿಟ್ಟಿದ್ದಾಳೆ ಅವ್ರಿಗೆಲ್ರಿಗೂ. ಹೌದು, ನಾನು ನಿಮ್ಮೆಲ್ಲರನ್ನು ನಾಗರತ್ನ ಬೆಳಗಾವಿಯಿಂದ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರನ್ನ ಇವತ್ತಿನ ಪಾಡ್ಕಾಸ್ಟ್ಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ ಮಾತನಾಡ್ಸೋಣ ಅವರನ್ನ, ಅವರ ಬದುಕನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ವೆಲ್ಕಮ್ ನಾಗರತ್ನ, ನಮಸ್ಕಾರ. ನಮಸ್ತೆ. ನೇರವಾಗಿ ಬಂದ್ಬಿಡ್ತೀನಿ. ಏನ್ ಮಾಡ್ತಾ ಇದ್ದೀರಾ ಇವತ್ತಿನ ದಿನಗಳಲ್ಲಿ? ಇವತ್ತಿನ ದಿನಗಳಲ್ಲಿ ಅಂದ್ರೆ ನನ್ನ ಮಕ್ಕಳಿಗೆ ಮನೆ ಕಟ್ತಾ ಇದ್ದೀನಿ ಅನ್ನೋವಂಥದ್ದು ಮೇನ್ ಚಾಲೆಂಜಿಂಗ್ ಟಾಸ್ಕ್. ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಬಟ್ ಮುಖ್ಯವಾಗಿ ಏನೈತಿ ನನ್ನ ಮಕ್ಕಳಿಗೆ ಒಂದು ಪರ್ಮನೆಂಟ್ ಮನಿ ಮಾಡ್ಬೇಕು ಅನ್ನೋಂಥ ಮಕ್ಕಳಿಗೆ ಅಂದ್ರೆ ನನ್ನ HIV ಇರುವಂಥ 20 ಮಕ್ಕಳು ನಮ್ಮ ಮನೆಯಲ್ಲಿ ಇದಾವೆ. ಈಗ ಅಪ್ಪ ಅಮ್ಮ ಇಲ್ಲದೆ ಇರೋವಂಥವ್ರು, ಒಂದು 3 ಜನ ಗಂಡ ತೀರ್ಕೊಂಡಂಥ ವಿಧವಾ HIV ಪಾಸಿಟಿವ್ ಇರೋರು. ಸೊ ಇವರೆಲ್ಲರಿಗೂ ಕೂಡ ಏನೈತಿ ಒಂದು ಪರ್ಮನೆಂಟ್ ಮನಿ ಮಾಡಿದ್ರೆ ಅವ್ರನ್ನ ಯಾರು ಬಿಟ್ಟು ಹೊರಗೆ ಹೋಗುವಂತ ಕೆಲಸ ಹೇಳುವಂಥ ಸಿಚುವೇಶನ್ ಇರಬಾರ್ದು. ಅವ್ರಿಗೆಂತ ಒಂದು ಮನಿ ಕಟ್ಬೇಕಂತ. ಬಿಟ್ಟು ಹೊರಗೆ ಹೋಗು ಅಂತ ಹೇಳ್ತಾರ? ಆ ಥರದ ಅನುಭವ ಆಗಿದೆಯಾ? ಎಸ್, ಸುಮಾರಾಗಿದೆ. ಸುಮಾರು ಇವನ್ ಮನೆಯಲ್ಲಿಯೂ ಆ ರೀತಿ ಸಿಚುವೇಶನ್ ಫೇಸ್ ಮಾಡಿ ಬಂದಿದ್ದಾರೆ. ಅದ್ರ ಜೊತೆಗೆ ಈಗ ನಾವಿರೋ ಬಾಡಿಗೆ ಮನೆಯಲ್ಲಿ ಕೂಡ ಏನೈತಿ ಜಾಸ್ತಿ ದಿನ ಇರೋದನ್ನೋದು ಸೆಕೆಂಡ್ರಿ. ಬಾಡಿಗೆ ಮನೆ ಯಾರು ಮನೆ ಖಾಲಿ ಇದ್ರು ಮನೆ ಬಾಡಿಗೆ ಇನ್ನೂ ಕೂಡ ಕೊಡುವಂಥ ಮನಸ್ಥಿತಿ ಜನರಲ್ಲಿಲ್ಲ. ಯಾಕೆ ಹಾಗೆ ಆಗದೆ ಜನರಿಗೆ ಮನಸ್ಸಿಗೆ? ಗೊತ್ತಿಲ್ಲ. ಇಲ್ಲಿವರೆಗೂ ಏನದ ಒಂದು ಮೂಢನಂಬಿಕೆ ಅನ್ಬೋದು ಅಥವಾ ಸೋಷಲ್ ಸ್ಟಿಗ್ಮಾ ಅನ್ಬೋದು ಇದಕ್ಕೆ ಕನೆಕ್ಟ್ ಇರುವಂಥದ್ದು. HIV ಇದ್ದವರು ಬಾಡಿಗೆ ಇದ್ದು ಹೋದರೆ ಬೇರೆ ಯಾರು ನಾರ್ಮಲ್ ಜನ ಬಂದಲ್ಲಿ ಬಾಡಿಗೆ ಇರೋದಿಲ್ಲ ಅನ್ನುವಂಥದ್ದು ಅವ್ರ ನೆಗೆಟಿವ್ ಟೆಂಡೆನ್ಸಿ. ಬಟ್ HIV ಹಾಗೆ ಸ್ಪ್ರೆಡ್ ಆಗೋದಲ್ಲ ಅಂತ ಸಮಾಜದಲ್ಲಿ ಗೊತ್ತಿಲ್ವಾ? ಗೊತ್ತಿದ್ರು ಕೂಡ ಅದಕ್ಕಿರುವಂಥ ಒಂದು ಕೀಳರಿಮೆ ಏನೈತಿ ಇನ್ನೂ ಕೂಡ ಯಾರು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೀಳರಿಮೆ ಎಜುಕೇಟೆಡ್ಸ್ ಅಲ್ಲಿ ಇದೆಯೋ ಅನ್ಎಜುಕೇಟೆಡ್ಸ್ ಅಲ್ಲಿ ಇದೆಯೋ? ಎಜುಕೇಟೆಡ್ ನಲ್ಲಿ ಸಮಸ್ಯೆ. ಮೈ ಗಾಡ್, ಎಜುಕೇಟೆಡ್ಸ್ ಅಲ್ಲಿ ಸಮಸ್ಯೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅವರು ಸಾಲಿ ಜಾಸ್ತಿ ಕಲ್ತಿರ್ತಾರ, ಮತ್ತೇನೈತಿ ಅಂಥವ್ರು ಕಲ್ತವ್ರಿಗೆ ನಾವೇನೈತಿ ತಿಳಿಸಿ ಹೇಳಕ್ ಹೋದ್ರೆ ಅವ್ರು ಒಪ್ಕೋದಿಲ್ಲ. ಸೊ ಈಗಾಗಲೇ ನಾವೇನೈತಿ 2 ಮನೆಗೆ ಅಡ್ವಾನ್ಸ್ ಬಾಡಿಗೆ ಕೊಟ್ಟು ಡೆಪಾಸಿಟ್ ಅಂತ ಇರ್ತದಲ್ಲ, ಅದು ಕೊಟ್ಟರು ಕೂಡ ಏನೈತಿ ಅಲ್ಲಿ HIV ಏಡ್ಸ್ ಇರುವಂಥ ಹೆಣ್ಮಕ್ಳು ಹೋಗಿ ಹೊಲಿಗೆ ಹೊಲಿತಾರೋ ಬರ್ತಾರೋ ಅನ್ನೋಂಥ ಒಂದು ಕಾರಣಕ್ಕೆ 2 ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದು ಕೂಡ ವಾಪಸ್ ಕಳಿಸಿದ್ರು. ಅಂದ್ರೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ, ಅವಕಾಶ ಮಾಡ್ಕೊಳ್ಳಿಲ್ಲ. ಇದೋ ನೀವು ಬಾಡಿಗೆ ಕಟ್ತೀನಿ ಅಂತ ಹೇಳಿದ್ರು, ನೀವು ಅಡ್ವಾನ್ಸ್ ಕೊಟ್ಟರು, ಅಡ್ವಾನ್ಸ್ ಕೊಟ್ಟರು ಕೂಡ ಕೊಟ್ಟರು, ಅಡ್ವಾನ್ಸ್ ವಾಪಸ್ ಕೊಟ್ಟರು. ಇಲ್ಲಿ HIV ಏಡ್ಸ್ ಇರೋರು ಬರೋರಾದ್ರೆ ಬೇಡಮ್ಮ, ನೀವು ಆಫೀಸ್ ಬೇಕಾದ್ರೆ ಏನೈತಿ ಮಾಡೋದಾದ್ರೆ ಮಾಡ್ರಿ, HIV ಇರುವಂಥವ್ರು ಬಂದು ಹೋಗುವಂತ ಒಂದು ಎನ್ವೈರ್ಮೆಂಟ್ ಇರುವಂಥದ್ದು. ಇದು ಆಫೀಸ್ಗೆ ಉಳ್ಕೊಳ್ಳೋ ಬಗ್ಗೆ ಹೇಳ್ತಿಲ್ಲ ನೀವು, ಬರೀ ಆಫೀಸ್ಗೂ ಜನ ಕೊಡೋದಿಲ್ಲ ಅಂತ. ಅನ್ಎಜುಕೇಟೆಡ್ ರೆಸ್ಪಾನ್ಸ್ ಹೆಂಗಿರುತ್ತೆ ಇದಕ್ಕೆ?
ನಾವು ಹೆಚ್ಚಾಗಿ ಈ ಅಫಿಷಿಯಲ್ ಮ್ಯಾಟ್ರ್ ಬಂದ್ಬಿಟ್ಟು ಕನೆಕ್ಟ್ ಆಗೋದು ಎಜುಕೇಟೆಡ್ ಜನ ಸಿಟಿಯಲ್ಲಿ ಮಾತ್ರ. ಅನ್ಎಜುಕೇಟೆಡ್ ಹಳ್ಳಿಯಲ್ಲಿ ಹೋಗಿ ಒಂದು ಏನಾದರೂ ಜಾಗೃತಿ ಮೂಡಿಸೋ ಮ್ಯಾಟ್ರದಾಗ ಬಂದಾಗ ಎಚ್ ಐ ವಿ ಬಗ್ಗೆ ಸರಿಯಾಗಿ ನಾವು ಅವೇರ್ನೆಸ್ ಮೂಡಿಸ್ತೀವಿ. ಎಚ್ ಐ ವಿ ಇದ್ದವ್ರನ್ನ ಹೆಂಗೆ ನೋಡ್ಕೋದು, ಅವ್ರಿಗೆ ಏನೆಲ್ಲ ಹಕ್ಕುಗಳದಾವ ಅಂತ ತಿಳಿಸಿ ಹೇಳಿದಾಗ ಬೇಗ ತಿಳ್ಕೊಳ್ತಾರೆ. ಫೈನ್. ನಾಗರತ್ನ, ಹೆಚ್ ಐ ವಿ ಪಾಸಿಟಿವ್ ಇರೋಂಥ ಮಕ್ಕಳು, ತಾಯಂದರು, ಅವ್ರ ಬದುಕು ಬಹಳ ಕಷ್ಟ. ಇಸ್ ಇಟ್ ಸೊ? ಹಾಗನ್ಸುತ್ತಾ ನಿಮಗೆ? ಅಥವಾ ಈಗ ಸಮಾಜದಲ್ಲಿ ತುಂಬ ಬದಲಾವಣೆ ಬರ್ತಾ ಇದೆ? ಪ್ರಾಬಬಲಿ ನಿನಗೆ ನೀನು ಹೆಚ್ ಐ ವಿ ಪಾಸಿಟಿವ್ ಅಂತ ಗೊತ್ತಾಗಬೇಕಾದ್ರೆ ಇಟ್ ವಾಸ್ ಲಾಂಗ್ ಬ್ಯಾಕ್ ಅಲ್ಲ, ಒಂದು 20 years ಆಗಿದೆ ಇವತ್ತಿನವರೆಗೂ. 27 years. ಆಗಿನ ಸೋಷಿಯಲ್ ಸ್ಟಿಗ್ಮಾಕ್ಕೂ ಈಗ ಜನರಿಗಿರುವಂಥ ಭಾವನೆಗೂ ತುಂಬ ಬದಲಾಗಿದೆ ಅಂತ ಅನ್ಸೋದಿಲ್ವಾ? ಬದಲಾಗಿದೆ ಅಂದಾಗ ನೀವು ನಂಬುದಿಲ್ಲ, ಆಸ್ಪತ್ರೆಗೆ ಮೆಡಿಸಿನ್ ತರ್ಲಿಕ್ಕೆ ಹೋದಾಗ 70% ಲೇಡಿ ವಿಡೋಸ್ ಸಿಗ್ತಾರೆ ನಿಮ್ಗೆ ಈಗಲೂ. ಸೊ ಸ್ಟಿಗ್ಮಾ ಅನ್ನೋದ್ರ ಜೊತೆಗೆ ಏನೈತಿ, ಬದುಕ್ಲಿಕ್ಕೆ ಮದುವೆ ಮಾಡ್ಕೊಂಡಾಗ ಗಂಡನ ಎಚ್ ಐ ವಿ ಏಡ್ಸ್ನಿಂದ ಸತ್ತಾಗ ಅವ್ರ ಹೆಣ್ಮಕ್ಳಿಗೆ ನೋಡುವಂಥ ದೃಷ್ಟಿಕೋನನ ಬೇರೆ ಆಗ್ತದೆ ಸಮಾಜದಲ್ಲಿ. ನಾವು ತಿಳ್ಕೊಂಡಷ್ಟು ಈಸಿ ಅಲ್ಲ. ಕಳಂಕ ತಾರತಮ್ಯ ಒಂದು, ಅದ್ರ ಜೊತೆಗೆ ಏನೈತಿ ಅವರಿಗೆ ಒಂದು ಲೀಗಲ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಇರ್ತದೆ. ಗಂಡ ಸತ್ತು ಹೋದ ನಂತರ ನಿನಗೆ ಅದಕ್ಕೆ ಆಸ್ತಿ ಬೇಕು, ನೀನು ಎಚ್ ಐ ವಿ ಪಾಸಿಟಿವ್ ಆಗಿ ಇಂದಲ್ ನಾಳೆ ನೀನು ಬೇಗ ಸತ್ತು ಹೋಗಿಲ್ಲ, ನಿನಗೆ ಹಾಕ್ಬೇಕು, ನಿನ್ನ ಮಕ್ಕಳಿಗೆ ಹಾಕ್ಬೇಕು. ಸೊ ಬರೇ ಕಳಂಕ ತಾರತಮ್ಯ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ರೈಟ್ಸ್ ಏನು ಅವ್ರು ಎಂಜಾಯ್ ಮಾಡಬೇಕು, ಪ್ರಾಪರ್ಟಿ ಆಯಿತು, ಫ್ಯಾಮಿಲಿ, ಅದು ಯಾವುದೂ ಅವ್ರಿಗೆ ನೀತಿ. ಇಲ್ಲಿವರೆಗೂ ಸುಮಾರು ಕೇಸಸ್ ನಾನು ಲೀಡ್ ಮಾಡತ್ತೀನಿ. ಸಾರಿ ನಾಗರತ್ನ, ನಂಗೆ ಗೊತ್ತಿಲ್ಲ, ನಾನು ಈ ವಿಚಾರ ಕೇಳ್ಬೋದಾ? ನಿಂಗೆ ಹೆಂಗೆ ಹೆಚ್ ಐ ವಿ ಪಾಸಿಟಿವ್ ಆಯಿತು? ವಾಟ್ ವಾಸ್ ದ ರೀಸನ್? ವಾಸ್ ಇಟ್ ಸೇಮ್ ಮದುವೆ ನಂತರ ಬಂದಿದ್ದ? ಮದುವೆ ನಂತರ ಮುಂಚೆ ಯಜಮಾನ್ರಿಗೆ ಆಕ್ಸಿಡೆಂಟ್ ಆದಾಗ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿತ್ತಂತಾನೆ. ಸೊ ಟ್ರಾನ್ಸ್ಮಿಷನ್ ಆದಾಗ ಆವಾಗ ಮುಂಚೆ ಸಿಸ್ಟಮ್ ಏನಿತ್ತು, ಬೆಡ್ ಟು ಬೆಡ್ ಬ್ಲಡ್ ಟ್ರಾನ್ಸ್ಮಿಷನ್ ಮೆಥಡಾಲಜಿ ಯೂಸ್ ಮಾಡ್ತಿದ್ರು, ರಕ್ತ ವರ್ಗಾವಣೆ ಮಾಡ್ತಾ. ಮೇ ಬಿ ಒಂದು 30-35 ವರ್ಷದ ಹಿಂದೆ ಅಥವಾ ಅದಕ್ಕಿಂತ ಹೆಚ್ಚ? 1992ದಲ್ಲಿ. ಓಕೆ ಓಕೆ. ಸೊ ಮದುವೆ ಆದ ನಂತರ ಯಾವಾಗ ಟೆಸ್ಟ್ ಮಾಡಿದಾಗ ಅವ್ರಿಗೆ ಎಚ್ ಐ ವಿ ಇದೆ ಅಂತ ಗೊತ್ತಾಯ್ತಲ್ಲ, ಯಾರು ಬ್ಲಡ್ ಡೊನೇಟ್ ಮಾಡಿರೋಂಥ ಅವ್ರ ಫ್ರೆಂಡ್ ಅವ್ರು ಇದಾರ ಅಥವಾ ಇಲ್ಲ ಏನಾಗಿದೆ ಅಂತ ನೋಡಕ್ ಹೋದಾಗ ಅವ್ರು ಆಲ್ರೆಡಿ ಅದು ಎಚ್ ಐ ವಿ ಆಗಿ ತೀರ್ಕೊಂಡಿದ್ರಂತ. ಸೊ ಆ ಒಂದು ಇನ್ಸಿಡೆಂಟ್ನಿಂದ ನಮ್ಮ ಯಜಮಾನ್ರಿಗೆ ಬಂದಂತ ಅವ್ರು ನನಗೆ ಹೇಳಿದ್ ಮಾತ್ರ. ಆಮೇಲೆ ನಿನಗೆ ಹೆಚ್ ಐ ವಿ ಪಾಸಿಟಿವ್, ಅಥವಾ ಅಫ್ಕೋರ್ಸ್ ಯಜಮಾನ್ರಿಗೆ ಹೆಚ್ ಐ ವಿ ಪಾಸಿಟಿವ್ ಇದೆ ಅಂತ ಆದ್ರೆ ನಿಂಗೆ ಅವತ್ತೇ ಗೊತ್ತಾಗಿರುತ್ತೆ ಇದು ನನಗೂ ಬಂದಿರತ್ತೆ ಅಂತ? ಇಲ್ಲ, ಅವಾಗ ಗೊತ್ತಿರಕಿಲ್ಲ. ನಾ ಅಷ್ಟು ಮೈಂಡ್ ಮೆಚ್ಯೂರ್ ಇರಕಿಲ್ಲ, 16 ವರ್ಷ ಅವಾಗ, 10ನೇ ಅಷ್ಟ ಮುಗಿಸಿದ್ದೆ. ಅವಾಗ ಈ ರೀತಿ ಎಚ್ ಐ ವಿ ಏಡ್ಸ್ ಬಗ್ಗೆ ಡಿಸ್ಕಷನ್ ಮಾಡೋರು, ಅವೇರ್ನೆಸ್ ಮಾಡೋರು ಯಾರು ಇರಾಕಿಲ್ಲ. ಇದ್ರ ಬಗ್ಗೆ ನಂಗೆ ಜೀರೋ ನಾಲೆಜ್. ಅವಾಗ ಹೆಂಗಂದ್ರೆ ನಾನು ನಮ್ಮ ತವ್ರ ಮನೆ ಕಂಡೀಷನ್ ಸರಿ ಇಲ್ಲದೆ ಇದ್ದಾಗ ಗದ್ದೆ ಕೆಲಸ, ಮನೆ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡು ಆ ಒಂದು ಕಾನ್ಸೆಪ್ಟಾಗ ನಾ ಬದುಕಾಕತ್ತಿದ್ದೆ. ಯಾವಾಗ ಜಾಸ್ತಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಕತ್ತಿತ್ತಲ್ಲ, ಅವಾಗ ಏನೈತಿ ಮನೆಯವ್ರು ವಿಚಾರ ಮಾಡಿ ಮದುವೆ ಮಾಡಿ ಕಳಿಸಿದ್ರು. ಇದ್ರ ಬಗ್ಗೆ ಏನು ವಿಚಾರ ಇರಾಕಿಲ್ಲ. ಯಾವಾಗ ಮದುವೆಯಾಗ 5 ತಿಂಗಳದಾಗ ಅವರಿಗೆ ಈ ಕಾಯಿಲೆ ಐತಂತ ಗೊತ್ತಾದಾಗ ದೆನ್ ಅವ್ರೇನು ಹೇಳಿ, ಮದುವೆಯಾಗ 5 ತಿಂಗಳಿಗೆ ಗೊತ್ತಾಯ್ತಾ? 5 ತಿಂಗಳಿಗೆ. ಸೊ ಅವ್ರಿಗಿರೋ ಕಾಯಿಲೆ ಏನೈತಿ ನನಗೈತೆ ಅಂತ ಹೇಳಿಲ್ಲ ಅವರು. ನಾನು ಏನೈತಿ ಒಂದು ಬಿ ಪಿ ಶುಗರ್ ರಿಲೇಟೆಡ್ ಚೆಕ್ ಮಾಡಕತ್ತಾರು, ಹೋಗೋ ನಡಿ ಅಂತ ಕರ್ಕೊಂಡು ಹೋದ್ರು. ಚೆಕ್ ಮಾಡಿಸಿದ ನಂತರ ಅವರಂತೂ ರಿಪೋರ್ಟ್ ಹೇಳಿಲ್ಲ. ಅವಾಗ ಏನ್ ಅನಿಸ್ತಂದ್ರೆ, ನಾರ್ಮಲಿ ಲ್ಯಾಬ್ ಟೆಕ್ನಿಷಿಯನ್ಗೆ ರಿಪೋರ್ಟ್ ಏನ್ ಚೆಕ್ ಮಾಡಿದಾನ ಅದ್ರಾಗ ಏನೈತೆ ಅನ್ನೋದು ಗೊತ್ತಿರ್ತದ, ಬಟ್ ಇವ್ರು ಯಾಕೆ ಹೇಳಿಲ್ಲ? ಮತ್ತೊಂದು ಏನು ಪ್ರಶ್ನೆ ಅಂದ್ರೆ, ಮುಂಚೆ ಎಲ್ಲ ನಾ ಗದ್ದೆದಾಗ ಕೆಲಸ ಮಾಡಿ ಭಾಳ ಸ್ಟ್ರಾಂಗ್ ಇದ್ದಕ್ಕೆ ನಂದು ಯಾಕೆ ಇವ್ರು ಟೆಸ್ಟ್ ಮಾಡತ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. at the age of 16. ಸೊ ಅವಾಗ ಅವರು ಕೊಟ್ಟಿರೋ ರಿಪೋರ್ಟ್ ತಗೊಂಡು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ನೀವು ತೋರಿಸ್ಕೊಡ್ರಿ, ಇಲ್ಲೇ ನಿಲ್ಬೇಡ ಅಂತ ಹೇಳಿ ಕಳಿಸಿ. ಯಾರು ಹೇಳಿದ್ದು? ಅಲ್ಲಿ ಹಾಸ್ಪಿಟಲ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್. ದೆನ್ ಡಾಕ್ಟರ್ ಹತ್ರ ಹೋಗಿ ಆ ರಿಪೋರ್ಟ್ ಹೇಳಿದಾಗ ಅವ್ರು ಕೂಡ ಏನೈತಿ, ನೀವು 3 ತಿಂಗಳು ಬದುಕ್ತಿ, ನಿಲ್ಬೇಡ, ನೀವು ಹೋಗ್ಬಿಡು ಅಂತ ಹೇಳ್ಬಿಟ್ರು. ಎರಡೂ ಕೂಡ ಹೆಂಗೆ ಅನಿಸ್ತಂದ್ರೆ, ಅಲ್ಲಿ ಗೊತ್ತಿದ್ರು ರಿಪೋರ್ಟ್ ಸರಿಯಾಗಿ ಹೇಳಿಲ್ಲ, ಇಲ್ಲಿ ಏನದ ಅಂತ ಗೊತ್ತಿದ್ರು ಕೂಡ ಅದನ್ನು ಸರಿಯಾಗಿ ವಿವರಣೆ ಮಾಡುವಂಥ ಮಾನಸಿಕ ಸ್ಥಿತಿ ಇರಾಕಿಲ್ಲ. ಸೊ ಒಮ್ಮೆ ಯಾರಾದರೂ ಅನ್ನೋಕ್ಕಿಂತನೂ ಡಾಕ್ಟ್ರ್ ನಾವು 2ನೇ ದೇವ್ರಂತ ನಾವು ಥಿಂಕ್ ಮಾಡ್ತಿರ್ತೇವೆ. ಅವಾಗೇನೈತಿ, ನೀವು 3 ತಿಂಗಳದಾಗ ಸಾಯ್ತಿ ಅಂದಾಗ ಅದನ್ನು ಅರಗಿಸ್ಕೋಕ್ಕಾಗೋದಿಲ್ಲ. ಸೊ ಆ ಒಂದು ಟೈಮ್ ನನ್ನ ಜೀವನದಾಗ ನನಗೇನೋ ಏನು ಮಾಡಲಿ ಅನ್ನೋದಕ್ಕಿಂತನೂ ನನಗೆ ಯಾಕೆ ಇದು ಬಂತು ಅನ್ನೋವಂಥ ಪ್ರಶ್ನೆ ಆಯಿತು. ದೆನ್ ಮುಂಚೆ ಇಷ್ಟು ಹೆಲ್ದಿ ಆಗಿದ್ದೆವು, ಗದ್ದೆದಾಗೆಲ್ಲ ಕೆಲಸ ಮಾಡುವಂಥವ್ರಿಗೂ ಈ ರೀತಿ ರೋಗ ಬರ್ತೈತೆನಾ, ಬೇರೆ ಬೇರೆ ಪ್ರಶ್ನೆ ಯಾವಾಗ ಏನೈತಿ ತಲೆಗೆ ಬರ್ಲಿಕ್ಕೆ ಶುರು. ಯಾವತ್ತೂ ಗಂಡನಿಂದಾಗಿ ಹಿಂಗ್ ಬರುತ್ತೆ ಅಂತ ಕಲ್ಪನೆ ಇರಲಿಲ್ಲ. ಅಫ್ಕೋರ್ಸ್ ಹೆಚ್ ಐ ವಿ ಪಾಸಿಟಿವ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಕ್ಕಿಲ್ಲ.
ಯಾವಾಗ ಗೊತ್ತಾಯ್ತು ನಿಂಗೆ ನನಗೂ ಕೂಡ ನಾನು ಕೂಡ HIV ಪಾಸಿಟಿವ್ ಆಗಿದ್ದೀನಿ, ಇದೊಂದು ಭಯಾನಕವಾಗಿರುವಂಥ ರೋಗ? ಅಫ್ಕೋರ್ಸ್ ಹಾಗಂತ ಅವತ್ತಿನ ದಿನಗಳಲ್ಲಿ, ಇವತ್ತೇನು ಹಂಗಲ್ಲ. ಇಟ್ಸ್ ಏನೋ ನಿಂಗೆ ಡೆಫಿಷಿಯನ್ಸಿ ಆಫ್ ನಿಂಗೆ ಒಳಗೆ ಫೈಟ್ ಮಾಡೋದು, ಇಮ್ಯುನಿಟಿಯ ಕೊರತೆ ಅಂತ ಅಫ್ಕೋರ್ಸ್ ಅಷ್ಟು ಅಂತ ಹೇಳ್ತಾರೆ. ಬಟ್ ಅವತ್ತಿನ ದಿನಗಳಲ್ಲಿ ಇದು ಭಯಂಕರ ಕೆಟ್ಟದ್ದು ಅಂತ ಒಂದು ಭಾವನೆ. ನಾನು ಸ್ಕೂಲ್ನಲ್ಲಿ ಓದಬೇಕಾದಾಗಲೆಲ್ಲ HIV ಪಾಸಿಟಿವ್ ಅಂತಂದರೆ ಭಯ ಆಗುತ್ತೆ, ಯಾರೊತ್ತೊಂದು ಸಿರಿಂಜ್ ಚುಚ್ಚಿ HIV ಸ್ಪ್ರೆಡ್ ಮಾಡ್ತಾರೆ, ಹೀಗೆಲ್ಲ ಕಲ್ಪನೆ ಇದ್ದಂಥ ಕಾಲ. ಇದು ಗೊತ್ತಾಗಿದ್ದು ಹೇಗೆ ನಿನಗೆ? ಇದು ಭಾಳ ಕೆಟ್ಟದ್ದು, ನನಗೆ ಹಿಂಗೆ ಬಂದಿದೆ ಅಂತ ಅನ್ನಿಸ್ತಾ ನಿಂಗೆ? ಯಾವಾಗ ಅನ್ನಿಸ್ತು? ಅವಾಗ ಪೇಪರ್ದಾಗೆಲ್ಲ ಕೊಡ್ತಿದ್ರಲ್ಲ, ಅದ್ರ ಬಗ್ಗೆ ವೈರಸ್ದೆಲ್ಲ ಚಿತ್ರ ತೆಗೆದು ಅದ್ರ ಬಗ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಮತ್ತೊಂದು ಏನಂದ್ರೆ ಹೆಚ್ಚಾಗಿ ಹೆಂಗ್ ಬರ್ತದ ಅನ್ನೋದ್ರಕ್ಕಿಂತನೂ ಕೆಟ್ಟ ಕೆಲಸ ಮಾಡ್ರನ ಬರ್ತದ ಅನ್ನೋಂಥದ್ದು ಫೋಕಸ್ ಜಾಸ್ತಿ ಮಾಡ್ತಿದ್ರು. ಆ ಒಂದು ಕಾರಣದಿಂದ ಇದಕ್ಕೆ ಏನೈತಿ, ಸಾಮಾಜಿಕವಾದಂತ ಒಂದು ಕಳಂಕ ತಾರತಮ್ಯ ಅಂಟ್ಕೊಂಡದ ಅಂತ ಹೇಳ್ಬೋದು. ಈಗ ಎಷ್ಟು ಜನ ಹೇಳ್ತಾರೆ ಇದು HIV ಅಂದ್ರೆ ಕಾಮನ್ ಅಂತ ಹೇಳ್ಬಿಡ್ತಾರೆ. ಬಟ್ ಯಾರು ಒಂದು ವ್ಯಕ್ತಿ HIV ಇದ್ದವ್ರು ಐತಂತ ಬಂದ್ ಮುಂದೆ ಹೇಳ್ತಾರೆ? ಯಾರು ಹೇಳೋದಿಲ್ಲ. ಯಾಕಂದ್ರೆ ಇದು ಕಾಮನ್ ಇಲ್ಲ, ಸೋಷಿಯಲ್ ಸ್ಟಿಗ್ಮಾ ಕನೆಕ್ಟ್ ಇರೋದ್ರಿಂದ ಇದು ವೈರಸ್ ಕಮ್ಮಿ ಆಗತ್ತದ, ನಂಬರ್ಸ್ ಕಮ್ಮಿ ಆಗತ್ತದ ಅಂತ ಎಲ್ಲರೂ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೋ. ಬಟ್ ರಿಯಾಲಿಟಿ ಹಂಗಿರುವುದಿಲ್ಲ. ಇದೇ ಅಂತ ಅಕ್ಸೆಪ್ಟ್ ಮಾಡ್ಕೊಂತ ಮನಸ್ಥಿತಿ ಇಲ್ಲಿವರೆಗೂ ಕೂಡ ಯಾರಿಗೂ ಇಲ್ಲ. ನಿಂಗೆ ಯಾವಾಗ ಬಂತು ಇದು? ಹೇಗಾಯ್ತು? ಹೇಗೆ ಗೊತ್ತಾಗಿದ್ದು? ಆ ಪ್ರಸಂಗ ಹೆಂಗಿತ್ತು? ಹೌದು, ಇದು ಬಹಳ ಈ ಥರದ ಪರಿಸ್ಥಿತಿ, ಸಮಾಜದಲ್ಲಿ ಇದಕ್ಕೊಂದು ಕೆಟ್ಟ ಅರ್ಥ ಕೊಡ್ತಾರೆ ಅಂತೆಲ್ಲ ಗೊತ್ತಾದಾಗ ಮನಸ್ಥಿತಿ ಹೆಂಗಿತ್ತು ನಾಗರತ್ನ? ಗೊತ್ತಾದಾಗ ಮನಸ್ಥಿತಿ ಅಂದಾಗೇನದ, ತವ್ರ ಮನ್ಯಾಗ ಸಣ್ಣಕ್ಕಿ ಮಗಳೆಲ್ಲ ಗಂಡನ ಮನ್ಯಾಗ ಸಣ್ಣ ಸೊಸಿ. ಬಟ್ ಏನೈತಿ, ನನಗೆ ರೋಗ ಇರೋಕ್ಕಿಂತನೂ ನಮ್ಮ ಅಣ್ಣಗೆ ನಾನು ಭಾಳ ಪ್ರೀತಿ ಮಾಡ್ತಿದ್ದೆ. ಅಣ್ಣ ಆಯಿತು, ಅವ್ವ ಅಪ್ಪ ಎಲ್ಲರೂ ಭಾಳ ಪ್ರೀತಿ ಮಾಡೋರಿದ್ರಲ್ಲ. ಕಷ್ಟ ಇದ್ರೂ ಕೂಡ ಏನೈತಿ ಪ್ರೀತಿ ಕೊರತೆ ಇರೋಕ್ಕಿಲ್ಲ. ಮತ್ತು ಗಂಡನ ಮನೆಗೆ ಏನೈತಿ ಕೊನೆ ಸೊಸೆ ಅಂತ ಅಲ್ಲೂ ಜಾಸ್ತಿ ಪ್ರೀತಿ ಮಾಡ್ತಿದ್ರ. ಆ ಒಂದು ಕಾಯಿಲೆ ನನಗೆ ಇರೋದ್ರ ಜೊತೆಗೆ ಏನೈತಿ ಅವ್ರಿಗೆ ಹೆಂಗೆ ಹೇಳಿ ಅನ್ನೋವಂಥದ್ದು ಒಂದು ದೊಡ್ಡ ಟೆನ್ಷನ್ ನನಗೆ. ಯಾಕಂದ್ರೆ ಸಮಾಜ ಇದನ್ನ ನೋಡೋ ದೃಷ್ಟಿಕೋನ ಹೆಂಗಿತ್ತಂದ್ರೆ, ಇದು ಭಾಳ ಭಯಾನಕ ರೋಗ ಅಂದ್ರೆ ಏನೈತಿ ಜೊತೆಗೂ ಕೂಡ್ಸೋದಿಲ್ಲ, ಇನ್ನು ಮುಂದೆ ನಮ್ಮ ಊರಿಗೆ ಹಾಕೊಡೋದಿಲ್ಲ. ಏನೈತಿ ನಾವಿರೋ ಮನೆ ಹೆಂಗಿತ್ತಂದ್ರೆ ಚಾಳ ಅಂತ ಅಂತಾರ ನಮ್ಮ ಊರ್ ಕಡೆ. ಮೇನ್ ಡೋರ್ ಒಂದೇ ಇರ್ತದ, ಅಖಂಡ ಟ್ರೈನ್ ಬೋಗಿ ತರ ಮನೆಗಳಿದ್ದು. ಅಲ್ಲೇನಾದ್ರೂ ಗೊತ್ತಾತಂದ್ರ ನಮಗೆ ಇಲ್ಲಿಂದ ಹೊರಗೆ ಹಾಕಿದ್ರೆ ಹೆಂಗ? ಸೊ ಯಾಕಂದ್ರೆ ಆ ಒಂದು ಟೈಮ್ದಾಗ ಏನೈತಿ ಅಷ್ಟೊಂದು ದುಡ್ಡಿನ ವ್ಯವಸ್ಥೆ ಅಥವಾ ಆರ್ಥಿಕ ಪರಿಸ್ಥಿತಿ ಸರಿ ಇರಾಕಿಲ್ಲ. ಜನರಿಗೆ ಗೊತ್ತಾ ನಮಗೆ ರೋಗ ಇರೋದ್ರ ಜೊತೆಗೆ ಏನೈತಿ ಜನರಿಗೆ ಏನಾದ್ರೂ ಗೊತ್ತಾತಂದ್ರೆ ನಮ್ಮನ್ನ ನೋಡೋ ದೃಷ್ಟಿಕೋನ ಹೆಂಗಿರ್ತದ ಅನ್ನೋಂಥ ಅಂಜಿಕೆ ಜಾಸ್ತಿ ಇತ್ತು. ಮತ್ತು ಮನ್ಯಾಗ ಏನೈತಿ ಗೊತ್ತಾಯ್ತಂದ್ರ ನನಗಿಂತ ಹೆಚ್ಚಿಗೆ ಅವ್ರಿಗೆ ತ್ರಾಸ ಆಕದೇನೋ ಅಂತ ಒಂದು ಹೆದರಿಕೆ ಕೂಡ ಏನೈತಿ ನನಗಿತ್ತು. ಬಟ್ ಆದರೂ ಅದನ್ನು ನಾವು ಸ್ವೀಕಾರ ಮಾಡಬೇಕಾಯ್ತು. ಮಿನಿಮಮ್ 3 ಇಂದ 4 ವರ್ಷ ಒಂದು ರೂಮ್ದಾಗ ಕೂತಾಡೋದು, ಟೆನ್ಷನ್ ಮಾಡ್ಕೋದು, ಮತ್ತು ಇದ್ರ ಬಗ್ಗೆ ಯಾರಿಗೆ ಹೇಳ್ಕೋಕ್ಕೂ ಆಗೋದಿಲ್ಲ, ಅದೇನು ಮನಸ್ಸಿನಾಗ ಇಟ್ಕೋಕ್ಕೂ ಆಗದೆ ಇರೋಂಥದ್ದು ವರ್ಸ್ಟ್ ಡೇಸ್ ನನ್ನ ಜೀವನದ ಅಂತ ಹೇಳ್ಬೋದು ನಾವು. ಮನೆಯವರಿಗೆ ಗೊತ್ತಾದಾಗ ಅಫ್ಕೋರ್ಸ್ ಈ ವಿಷಯ ಗೊತ್ತಾದ್ಮೇಲೆ ಗಂಡ ಎಷ್ಟು ವರ್ಷಗಳ ಕಾಲ ಇದ್ರಮ್ಮ? ಅವರು ಒಂದು 14-15 ವರ್ಷ ಇದ್ರನ್ನ. ಈ ವಿಚಾರ ಗೊತ್ತಾದ್ಮೇಲೆ ಇಬ್ಬರಿಗೂ HIV ಪಾಸಿಟಿವ್ ಆಗಿದ್ದೀರಾ ಅಂತ ಗೊತ್ತಾದ ನಂತರ ಇದ್ರು. ಬಟ್ ಏನಾಯ್ತಂದ್ರೆ ನಾರ್ಮಲಿ ಜೀವನದಾಗ ಏನೋ ಸಮಸ್ಯೆ ಬಂದಾಗ ಬದುಕಬೇಕಂದಾಗ ನಮ್ಮ ಒಂದೇನೈತಿ ಹ್ಯಾಬಿಟ್ಸು ಅಷ್ಟು ಸರಿ ಇರಬೇಕು. HIV ಏಡ್ಸ್ ಅನ್ನೋಂಥ ಕಾಯಿಲೆಯಿಂದ ನಾವು ಸಾಯ್ತೇವೋ ಅಥವಾ HIV ಏಡ್ಸ್ ಕಿತ್ತನೋ ಆ ರೋಗ ಬಂದದಂತ ನಾವು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಲೀಡ್ ಮಾಡಿ ಒಂದು ವೇಳೆ ಬ್ಯಾಡ್ ಹ್ಯಾಬಿಟ್ಸ್ ಇನ್ವಾಲ್ವ್ ಆತಂದ್ರೆ ಏನೈತಿ ಈ ವೈರಸ್ ನಾರ್ಮಲಿ ಸರ್ವೈವ್ ಆಗಕ್ಕೆ ಕೊಡೋದಿಲ್ಲ. ಈ ವೈರಸ್ನ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡು ಲೈಫ್ ಲೀಡ್ ಮಾಡಕ್ಕೆ ಕಲ್ತು ಅಂದ್ರೆ ಏನೈತಿ ಹೆಚ್ಚಿಗೆ ದಿನ ಬದುಕ್ಬೋದು. ಸೊ ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ತಗೋಲಿಲ್ಲ, ಆಲ್ಕೋಹಾಲ್ ಅಡಿಕ್ಷನ್ ಆದರು. ಸೊ ಏನೈತಿ ಡಿಪ್ರೆಷನ್ ಲೆವೆಲ್ ಹೆಚ್ಚಾಯಿತು. ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರು ಅದರಿಂದ ಹೊರಗೆ ತೆಗಿಯೋಕ್ಕಾಗಲಿಲ್ಲ. ಆ ಒಂದು ಕಾರಣದಿಂದ ಏನೈತಿ ಅವ್ರು ತೀರ್ಕೊಂಡ್ರು ಅಂತ ಹೇಳ್ಬೋದು. ಮನೆಯಲ್ಲಿ ಇದು ಗೊತ್ತಾದಾಗ ತಂದೆ ತಾಯಿ, ನಾನು ಅತ್ತೆ ಮಾವ ಬಗ್ಗೆ ಮಾತಾಡೋದಿಲ್ಲ, ಟೋಟಲಿ ಡಿಫ್ರೆಂಟ್ ಇಶ್ಯೂ. ತಂದೆ ತಾಯಿ ರಿಯಾಕ್ಷನ್ಸ್ ಹೆಂಗಿತ್ತು? ಅವ್ರಿಗೆ ಏನು ಬೇಜಾರಂದ್ರೆ ಮೊದಲೇದಾಗಿ ಈಕಿ ಕೇಳ್ದ ಮದುವೆ ಮಾಡಿಕೊಟ್ವಿ, ಪರ್ಮಿಷನ್ ಕೇಳ್ದ 16 ಹುಡುಗಿ. ಅದ್ರೊಳಗೆ ಏನೈತಿ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಮನ್ಯಾಗ ಬ್ಲೇಮ್ ಮಾಡಿದ್ದು ನಮ್ಮ ತಂದೆ ಮೇಲೆ. ಯಾಕಂದ್ರೆ ತಂದೆದೇನೈತಿ ಫೀಡ್ಬ್ಯಾಕ್ ಏನಿತ್ತಂದ್ರೆ, ನಾನು ಹುಟ್ಟಿದಾಗ ಶ್ರೀಮಂತ ಮನೆ ಇತ್ತು. ನಾನು ಹುಟ್ಟಿದ ನಂತರ ಏನೈತಿ ಸ್ವಲ್ಪ ದಿನಕ್ಕೆ ನಮ್ಮ ಫ್ಯಾಮಿಲಿನ ಇಡೀ ಊರಾಗನ ಒಂದು ಸಾಹೇಬ್ರ ಅಂತ ಕರೆಯುವಂಥ ಫ್ಯಾಮಿಲಿ ಸಡನ್ ಆಗಿ ನಾ ಹುಟ್ಟಿದ ನಂತರ ಪೂರಾ ಯಾವ ಮಟ್ಟಕ್ಕೆ ಬಡ್ತಾನೆ ಬಂತಂದ್ರೆ ಅಪ್ಪನ ಗೌರ್ಮೆಂಟ್ ಜಾಬ್ ಏನೈತಿ ಬೇರೆಯವ್ರು ತಪ್ಪು ಮಾಡಿದಕ್ಕೆ ಅಪ್ಪನ ಗೌರ್ಮೆಂಟ್ ಜಾಬ್ ಹೋಯ್ತು.
ಜಾಬ್ ಹೋಯ್ತು. ಅದರ ನಂತರ ಅಪ್ಪ ಏನೈತಿ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ಕೆ ಇದ್ದಿರೋಂಥ ಎಲ್ಲ ಗದ್ದೆ ಜಮೀನು ಒತ್ತೆ ಇಟ್ಟು ಬಡ್ಡಿ ಮೇಲೆ ದುಡ್ಡು ತೊಗೊಂಡ್ರು. ಸುಮಾರು ನಮ್ದು ಸಿಚುವೇಶನ್ ಹೆಂಗಾಯ್ತಂದ್ರೆ ಬಡತನ ಇದ್ದವರು ಶ್ರೀಮಂತಿಕೆ ಬಂದಾಗ ಮ್ಯಾನೇಜ್ ಮಾಡ್ಕೋಕೆ ಸಾಧ್ಯ ಆಗುತ್ತೆ, ಬಟ್ ಶ್ರೀಮಂತರಿಗೆ ಬಡತನ ಬಂದಾಗ ಮ್ಯಾನೇಜ್ ಆಗೋದಿಲ್ಲ. ಕರೆಕ್ಟ್. ಅದಕ್ಕೆಲ್ಲ ಅಪ್ಪ ಏನು ಬ್ಲೇಮ್ ಮಾಡ್ತೀರಂದ್ರೆ ನೀ ಮೂಲ ನಕ್ಷತ್ರದಾಗ ಹುಟ್ಟಿದಿಲ್ಲ ಅದಕ್ಕಾಗಿ ನನ್ನ ಪರಿಸ್ಥಿತಿ ಹಿಂಗೆ ಅಂತ. ಸೊ ಅಲ್ಲಿ ಸ್ವಲ್ಪ ಮನ್ಯಾಗ ಏನೈತಿ ಶುರುವಾತಿಗೆ ಅದನಂದ್ರು, ಕೊನೆಗೆ ಏನೈತಿ ಯಾವಾಗ ಅಪ್ಪನಿಗೆ ನನ್ನ ರೋಗ ಇದ್ದಿದ್ದು ಗೊತ್ತಾದ ತಕ್ಷಣ ನಮ್ಮ ಅವ್ವ ಆಯಿತು ನಮ್ಮ ಅಣ್ಣ ಎಲ್ಲ ಏನೈತಿ ನೀನು ಹಿಂಗೆ ಮಾಡಿದಕ್ಕೆ ಏನೈತಿ ಆಕಿನ ಬೇಗ ಮದುವೆ ಮಾಡಿಕೊಡೋದಾಯ್ತು, ಅದಕ್ಕಾಗಿ ಆಕಿ ಜೀವನದಾಗ ಈ ರೀತಿಯಾದಂಥ ಸಮಸ್ಯೆ ಆಕೆ ಎದುರಿಸಾತಾಳ. ತಂದೆನ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅವ್ರು ಇನ್ನೂ ಬ್ಲೇಮ್ ಮಾಡ್ತಿದ್ರು, ಈಗ ತಂದೆನ ಎಲ್ಲರೂ ಬ್ಲೇಮ್ ಮಾಡ್ತಿದ್ರು. ಸಿಚುವೇಶನ್ ಏನೈತಿ ಆ ರೀತಿ ಬಂತು. ಕೊನೆಗೆ ಮತ್ತೊಂದು ಅವ್ರಿಗೆ ಬೇಜಾರು ಮಾಡೋವಂಥ ಒಂದು ಪ್ರಯತ್ನ ನಾನು ಮಾಡಿದ್ದೇನೆ ಅಂತ ಅನ್ನಿಸ್ತದ. ನನಗೆ ಯಾವಾಗ ಈ ಕಾಯಿಲೆ ಐತಂತ ಗೊತ್ತಾಯಿತು, ನನ್ನ ಮಗನ ಬಗ್ಗೆನೂ ಗೊತ್ತಿರ್ಬೋದು ನಿಮಗೆ. ನನ್ನ ಮಗ ಈಗ 22 ವರ್ಷ. ಯಾವಾಗ ಅವನು ಹುಟ್ಟಿದ ಅವನಿಗೆ ಈ ಕಾಯಿಲೆ ಇಲ್ಲ ಅಂತ ಗೊತ್ತಾಯಿತು, ಆವಾಗ ನಾನು ಸಮಾಜದ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ದೇವರೆಲ್ಲೋ ಆಶೀರ್ವಾದದಿಂದ ನನ್ನ ಮಗನ HIV ಇಲ್ಲದೆ ಇರೋ ಥರ ಹುಡ್ಸಿದಾನಂದ್ರೆ ಏನೈತಿ ನಾನು ಏನಾದರೂ ಸಮಾಜಕ್ಕೆ ಕೊಡ್ಬೇಕಂತ. ಯಾವಾಗ ರಿಪೋರ್ಟ್ HIV ಇಲ್ಲ ಅಂತ ಗೊತ್ತಾಯ್ತಲ್ಲ, ನಾನು ಏನು ಗೊತ್ತಿಲ್ಲ ಅವನ ಭವಿಷ್ಯ ಆಯಿತು ನನ್ನ ತವ್ರ ಮನೆ ಯಾವುದೂ ವಿಚಾರ ಮಾಡಿದೆ ಏನೈತಿ ಒಂದು ಸ್ಟ್ರಿಕ್ಟಾಗಿ ನಿರ್ಧಾರ ಮಾಡಿ TV ಮತ್ತು ಪೇಪರ್ನಲ್ಲಿ ಇಂಟರ್ವ್ಯೂ ಕೊಟ್ಟು ದೊಡ್ಡ ತಪ್ಪು ಮಾಡಿದೆ. ನಂದು ಉದ್ದೇಶ ಏನಿತ್ತು ನನ್ನಿಂದ 4 ಜನಕ್ಕೆ ಒಳ್ಳೇದಾಗಬೇಕು ಅಂತ. ಬಟ್ ಯಾಕೆ ತಪ್ಪು ಯಾಕೆ ಅನ್ನಿಸ್ತು ನಿಂಗೆ? ಅದು ಪೇಪರ್ನಲ್ಲಿ ಕೊಟ್ಟಿದ ತಕ್ಷಣ ಏನಾಯ್ತಂದ್ರೆ ಈಗಾಗಲೇ ಹೇಳಿರೋ ಪ್ರಕಾರ ರೋಗದ ಬಗ್ಗೆ ಏನು ಸಮಾಜದಾಗ ತಪ್ಪು ಕಲ್ಪನೆ ಅದಾವಲ್ಲ, ಎಲ್ಲರೂ ಸತ್ತಾಗ ಹೆಂಗೆ ಮನೆಗೆ ಬಂದು ಮಾತಾಡ್ಸ್ತಾರಲ್ಲ ಹಂಗೆ ನನಗೆ ಇದು ರೋಗದ ಬಗ್ಗೆ ಗೊತ್ತಾದ ತಕ್ಷಣ ಊರಾಗಿನ ಜನ ಬಂದು ನಮ್ಮ ಅಮ್ಮಗೆ ಕಂಟಿನ್ಯೂ ನಿಮ್ಮ ಮಗಳು ಹಿಂಗಾಗಬಾರ್ದಾಗಿತ್ತು, ಗದ್ದೆದಾಗ ಕೆಲಸ ಮಾಡಿ ಸ್ಟ್ರಾಂಗ್ ಇದ್ಲು, ಆಕೆಗೆ ಯಾಕೆ ಇಂಥ ರೋಗ ಬಂತು. ಸೊ ಹೀಗೆಲ್ಲ ಹೆಂಗೆ ವಾತಾವರಣ ಕ್ರಿಯೇಟ್ ಆತಂದ್ರೆ ಕೆಲವೊಂದು ಸಲ ನಮ್ಮ ಮನೆಯೊಳಗನ ಈ ರೀತಿ ರೋಗ ಇಟ್ಕೊಂಡು ಇಲ್ಲಿ ಬಂದಿದ್ಯಾ ಟಿವ್ಯಾಗೆಲ್ಲ ಹೇಳಿದ್ಯಾ ನಿನ್ನ ಕೊಡ್ಲಿನ ಕಡಿತೇನೆ ನಾನು ನಿನ್ನ ಬಂದೆ ಅಂದರೆ ಊರಾಗಂತ. ಸೊ ಆ ಹೆದರಿಗೆ ಇಟ್ಕೊಂಡು ಎಷ್ಟೋ ದಿನ ಎಷ್ಟೋ ವರ್ಷ ಅಂತನೋ ಒಂದು 10 ವರ್ಷನೇ ನಾನು ಯಾವುದೋ ಫಂಕ್ಷನ್ಗೆ ಅಟೆಂಡ್ ಆಗಲಿಲ್ಲ. ಇದಾದ್ಮೇಲೆ ಮಗ ಹುಟ್ಟಿದ ಮೇಲೆ ಆವಾಗ ಮನಿಸ್ತು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂದಾಗ ಎಷ್ಟು ಸಮಸ್ಯೆ ಆಗ್ತದೆ ಹೇಳಕ್ಕೆ ನಾವು 10 ನಿಮಿಷದಾಗ ಮಾತಾಡಿ ಮುಗಿಸ್ಬೋದು, ಬಟ್ 22-27 ವರ್ಷ ಜರ್ನಿ ಅಷ್ಟು ಈಸಿ ಅಲ್ಲ. ಅದು ಹೆಣ್ಮಗಳಾಗಿ ಈ ರೀತಿ ಸಮಸ್ಯೆ ಇದೆ ಅಂತ ನಾರ್ಮಲ್ ಆಗಿ ಯಾರು ಹೇಳಿಲ್ಲ, ಹೇಳಕ್ಕೂ ಇಷ್ಟಪಡೋದಿಲ್ಲ. ಒಬ್ಬಳೇ ಕೂತಿದ್ದಾಗ ಗೊತ್ತಿಲ್ಲ ನನಗೆ ಇದನ್ನು ಹೆಂಗೆ ಕೇಳಲಿ ನಾನು ಅಂತ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೋ ಇಲ್ವೋ, ಏನು ಯೋಚನೆ ಮಾಡ್ತಿದ್ದೆ ಅವತ್ತೆಲ್ಲ? ಒಬ್ಬಳೇ ಕೂತಿದ್ಯಾ, ನಿನಗೆ HIV ಪಾಸಿಟಿವ್ ಆಗಿದೆ, ಸಮಾಜಕ್ಕೆ ಈಗ ಗೊತ್ತಾಗಿದೆ, ದಿನಕ್ಕೊಬ್ಬರು ಬಂದು ಏನೋ ಮಾತನಾಡ್ತಾರೆ, ಮನೇಲಿ ಅಪ್ಪ ಅಮ್ಮ ಅಂದ್ಕೊಳ್ಳೋರು ತುಂಬ ಬಲವಾಗಿ ನಿಂತಿಲ್ಲ, ನಿನ್ನ ವಿರುದ್ಧಕ್ಕೆ ಮಾತನಾಡ್ತಾರೆ, ಅಣ್ಣ ತಮ್ಮಂದರು ಕೆಟ್ಟದಾಗಿ ಮಾತನಾಡ್ತಾರೆ, ಗಂಡನ ಫ್ಯಾಮಿಲಿಯವರು ಏನೋ ಅಂದ್ಕೊಳ್ತಿರ್ತಾರೆ, ಒಬ್ಬಳೇ ಏಕಾಂಗಿ ಆಗ್ಬಿಟ್ಟಿದೆಯಾ? ಏನು ಯೋಚನೆ ಮಾಡ್ತಿದ್ದೆ ಆ ಸಂದರ್ಭಗಳಲ್ಲಿ? ಮುಂದೆ ಈ ಭವಿಷ್ಯ ಇವತ್ತು ನಾಗರತ್ನ ಅಂತಂದರೆ ವಿ ಆರ್ ವೆರಿ ಪ್ರೌಡ್ ಆಫ್ ಯು, ಇವತ್ತು ಭಾಳ ಅದ್ಭುತವಾದ ಕೆಲಸ ಮಾಡಿದ್ಯಾ ಅಂತೆಲ್ಲ ಭಾಳ ಖುಷಿ ಪಡ್ತೀವಿ. ಬಟ್ ಅವತ್ತು ಈ ಬೆಳಕು ಕಂಡಿರಲಿಲ್ಲ ನಿನಗೆ, ಇನ್ನೂ ಕತ್ಲಲ್ಲೇ ಇದ್ದೆ ನೀನು. ಏನಾದರೂ ಹ್ಯಾಡ್ ಯು ಥಾಟ್ ಆಫ್ ದಿಸ್, ಈ ಥರದ್ದು ಏನಾದರೂ ಆಗುತ್ತೆ ನನ್ನ ಲೈಫ್ನಲ್ಲಿ ಅಂತ? ಮಗ ಹುಟ್ಟೋಕ್ಕಿಂತ ಮುಂಚೆ ನಾನು ಹೆಂಗಂದ್ರೆ ಇನ್ನು ಹೆಚ್ಚಿಗೆ ದಿನ ಏನು ಬದುಕೋಕ್ಕಾಗೋದಿಲ್ಲ, ಏನು ಸಾಯಬೇಕು, ಯಾಕಂದರೆ ನೀತಿ ಹೇಳೋ ಪರಿಸ್ಥಿತಿ ಇಲ್ಲ ಈ ರೋಗದ ಬಗ್ಗೆ, ಮತ್ತು ಜನ ನನ್ನ ಎಕ್ಸೆಪ್ಟ್ ಮಾಡ್ಕೋದಿಲ್ಲ ಅಂತೂ ಗೊತ್ತಿತ್ತು. ಯಾವಾಗ ನಾನು ಹಠ ಮಾಡಿ ಈ ಒಂದು ಸ್ಟೆಪ್ ತೊಗೊಂಡೆಲ್ಲ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕಂತಂದಾಗ, ಬಟ್ ಆವಾಗ ಇಷ್ಟು ಸಮಸ್ಯೆ ಆಕೈತಂತ ಗೊತ್ತಿರಕ್ಕಿಲ್ಲ. ಯಾವಾಗ ಅಪ್ರಿಷಿಯೇಷನ್ ಬಂತು ಅವಾಗ ಸ್ವಲ್ಪ ನಂಗೆ ಪಾಸಿಟಿವ್ ಬೂಸ್ಟ್ ಅನ್ನಿಸ್ತು. TV ಒಳಗೆ ಪೇಪರ್ದಾಗ ಬಂದಂತಲೇ ಖುಷಿ ಆದೆ, ನಾ ಏನೋ ಮಾಡಿದ್ದಕ್ಕೆ ಜನ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಮಾಡತ್ತಾರೆ ಬಿಡು, ಈ ರೋಗ ಇದ್ರೂ ಕೂಡ ನಾನು ಏನೋ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಸಿಗತ್ತದ ಅಂತ. ಯಾವಾಗ ಫಂಕ್ಷನ್ ಕರೆಯೋದು ನಿಂತಿತ್ತು, ಮನೆಗೆ ಬರೋರು ಹೋಗೋರು ನಿಂತರು, ಅದೆಲ್ಲ ಬಿಟ್ಟು ನನ್ನ ಮಗನ ಮೋಟಿವೇಶನ್ ಆಗಿ ಇಟ್ಕೊಂಡು ನಾ ಸಮಾಜಕ್ಕೆ ಕೆಲಸ ಮಾಡ್ಬೇಕಂತ ಧೈರ್ಯದಿಂದ ಹೊರಗೆ ಬಂದಿನಲ್ಲ, ಆ ಮಗನ ಸ್ಕೂಲ್ನಿಂದ ಹೊರಗೆ ಹಾಕಿದ ಭಾಳ ಕಷ್ಟ ಆಯಿತು. ಅದೊಂದು ನನಗೆ ಬೇಜಾರು ಮಾಡಿರೋಂಥ ಟೈಮ್. ಯಾಕೆ ಹೊರಗೆ ಹಾಕಿದ್ರು? ನಾನು ಈ ಪೇಪರ್ದಲ್ಲೆಲ್ಲ ಕೊಟ್ಟೆಲ್ಲ ಈ ಕಾಯಿಲೆ ಬಗ್ಗೆ.
ಸಮಾಜಕ್ಕೆ ಒಳ್ಳೇದು ಮಾಡ್ಲಿ ಅಂತ ಪ್ರಯತ್ನ ಮಾಡಿದಿಲ್ಲ ಅದಕ್ಕೆ. ಗೊತ್ತಿಲ್ಲ, ಎಷ್ಟೋ ಸಾವಿರಾರು ಜನರಿಗೆ ನಾ ಟ್ರೈನ್ ಕೊಡ್ಬೋದು, ಬಟ್ ಏನೈತಿ ಮಗನ ಮ್ಯಾಟ್ರದಾಗ ಈ ರೀತಿ ಸಮಾಜ ಡಿಸಿಷನ್ ತೊಗೊಂಡಿದ್ದು ತಪ್ಪು ಅನಿಸ್ತು. ಅವನಿಗೂ ದುಃಖದ ಸಂಗತಿ, ಅಲ್ಲಿವರೆಗೂ ಅವನಿಗೂ ಅದೆಲ್ಲ ಅನ್ಸಿರೋದಿಲ್ಲ. ಯಾವಾಗ ಸ್ಕೂಲಿಂದ ಹೊರಗೆ ಹಾಕ್ತಾರೋ, UKG ಆವಾಗ UKG ಇದ್ದ. ಅವನು ಬರೀ ಏನು ಹೇಳ್ತೀನಂದ್ರೆ ಜಾಸ್ತಿ ಫೀಸ್ ಹೇಳಿದಾರ, ಫೀಸದ್ದು ರೊಕ್ಕ ಅರೇಂಜ್ಮೆಂಟ್ ಮಾಡಿ ಅಂದ್ರೆ ಏನೈತಿ ನಿನ್ನ ಕರ್ಕೋತೇನೆ ಅಂದಿದ್ದಾರಂತ. 1 ವರ್ಷ ಕೇಳ್ದ, ರೊಕ್ಕ ಗೊಳೆ ಹಾಕಿದೇನು ಮಮ್ಮಿನಿ ಅಂತ, ಇಲ್ಲ ಇನ್ನೂ ಹಾಕಿಲ್ಲ. ನೆಕ್ಸ್ಟ್ ಇಯರ್ ಕೇಳ್ದ, ಸೇಮ್ ಆನ್ಸರ್ ಕೊಟ್ನಿ. ಅವನಿಗೆ ಈ ವಿಷಯದ ಬಗ್ಗೆ ತಿಳಿಸೋಂಥ ಅದೊಂದು ಏಜ್ ಇರಾಕಿಲ್ಲ. ನಾನೇನನ್ನೋದು ಅನ್ಎಜುಕೇಟೆಡ್ ತಿಳಿಸಿದಾಗ ತಿಳ್ಕೊತಾರೆ, ಬಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ ಈ ರೀತಿ ಸ್ವಭಾವ ತೋರ್ಸಾಕತ್ರ ಅಂದ್ರೆ ಏನೈತಿ ಸಮಾಜಕ್ಕೆ ನಾವು ಏನು ಕಲಿಸ್ಕೊಟ್ಟಂಗೆ ಆಕಲ್ಲ. ಸೊ ಅಲ್ಲಿ ಭಾಳ ಸಮಸ್ಯೆ ಅನಿಸ್ತು. ಬಟ್ ಯಾವಾಗ 3ನೇ ವರ್ಷಕ್ಕೂ ಮಗ ಕೇಳ್ದ ಅಡ್ಮಿಷನ್ ವಾಪಸ್ ಅಲ್ಲೇ ಮಾಡೋಲ್ಲ ಮಮ್ಮಿ ಅಂದಾಗ, ಸೊ ಇಲ್ಲ ನನ್ನ ಕಡೆ ದುಡ್ಡು ಅರೇಂಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತಲೇ ಯಾವ ಸ್ಕೂಲಿಗೆ ಹೋಗ್ತಾ ಇದ್ದಲ್ಲ ಅವ್ನು ಹೇಳಿದೆ ಕೊನೆಗೆ, ಇರ್ಲಿ ಬಿಡು ಮಮ್ಮಿ ಇದು ಸಾಲಿ ಚಲೋ ಅದ, ನಾ ಇಲ್ಲೇ ಓದ್ತೇನೆ, ನೀ ರೊಕ್ಕದ ಬಗ್ಗೆ ಜಾಸ್ತಿ ಕಿರಿಕಿರಿ ಮಾಡ್ಕೊಕ್ ಹೋಗ್ಬೇಡ. ಕೆಲವೊಂದ್ಸಲ ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳು ಅರ್ಥ ಮಾಡ್ಕೋತಾವೇನೋ ಅಂತ ಅನಿಸ್ತು. ಫೈನ್. ನಾನು ನಿಮ್ದು ಇವತ್ತಿನ ಬದುಕನ್ನು ಕೇಳೋಕ್ಕಿಂತ ಮುಂಚೆ ಮಗನನ್ನ HIV ನೆಗೆಟಿವ್ ಮಾಡ್ಕೊಳ್ಳೋದು ಸುಲಭ ಇರಲಿಲ್ಲ ಅಲ್ವಾ? ಬಿಕಾಸ್ HIV ಟ್ರಾನ್ಸ್ಮಿಟ್ ಆಗುತ್ತೆ, ತಾಯಿಯಿಂದ ಮಗನಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಹೌ ವಾಸ್ ದಟ್ ಸ್ಟ್ರಗಲ್? ಹೇಗಿತ್ತು ಆ ಹೋರಾಟ ನಿಂದು ಡಾಕ್ಟರ್ಗಳ ಜೊತೆ, ನಿನ್ನ ಬದುಕಿನ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದು, ನೀನು ಹಠ ಹಿಡಿದು ನಿಂತಿದ್ದು? ಆ್ಯಂಡ್ ನನಗೆ ಈಗಲೂ ನಿನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅನ್ಸುತ್ತೆ, ಮಗ HIV ನೆಗೆಟಿವ್ ಅಂತ ಗೊತ್ತಾದಾಗ ನಿನ್ಗೆ ಎಷ್ಟು ಖುಷಿಯಾಗಿದ್ದಿರ್ಬೋದು. ಐ ಕ್ಯಾನ್ ಜಸ್ಟ್ ಇಮ್ಯಾಜಿನ್, ನಿನ್ನ ಮುಖ ನೋಡಿದ್ರೆ ನಂಗೆ ಅಂದಾಜಾಗುತ್ತೆ ಎಷ್ಟು ಖುಷಿಯಾಗಿದ್ದಿರ್ಬೋದು. ಹೌ ವಾಸ್ ದಟ್ ಸ್ಟ್ರಗಲ್ ಆ್ಯಕ್ಚುಲಿ ನಾಗರತ್ನ? ನಾರ್ಮಲಿ ಹೆಂಗಿರ್ತದ, ಡಿಲಿವರಿ ಅಂದಾಗ ಒಂದು ಪುನರ್ಜನ್ಮ ಒಂದು ಹೆಣ್ಮಗಳಿಗೆ. ಆ ಒಂದು ಸಿಚುವೇಶನ್ದಾಗೂ ನಾನು ಏನು ಮಾಡಿದೆ, ನನ್ನ ಹೆರಿಗೆನೂ ಶುರುವಾದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಹೋಗೋತ್ನಾಗ ಏನೈತಿ, ಅದಕ್ಕಿಂತ ಮುಂಚೆ ನಾನು 4 ವರ್ಷ ಏನು ಆ HIV ಏಡ್ಸ್ ರೋಗದ ಬಗ್ಗೆ ತಿಳ್ಕೊಂಡಾಯ್ತು, ಎಷ್ಟು ತ್ರಾಸು ನನಗಾಗಿತ್ತಲ್ಲ, ನನ್ನ ಡಿಲಿವರಿ ಟೈಮ್ದಾಗ ಏನೈತಿ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಅಂತ ಒಂದು ನಂದು ಉದ್ದೇಶ ಏನೈತಿ ನನಗೆ ಭಾಳ ತೊಂದರೆ ಕೊಡಿತು. ಎಕ್ಸಾಂಪಲ್ ಏನೈತಿ, ಹಾಸ್ಪಿಟಲ್ದಾಗ ಎಂಟರ್ ಆದ ತಕ್ಷಣ ಏನೈತಿ ಲೇಬರ್ ರೂಮ್ ನನ್ನ ಕರ್ಕೊಂಡು ಹೋಗಾಕತ್ತಿದ್ರು. ಲೇಬರ್ ರೂಮ್ ಕರ್ಕೊಂಡು ಹೋಗುವಂಥ ಒಂದು ಸಂದರ್ಭದಾಗ ನಾನು ನನ್ನ ರಿಪೋರ್ಟ್ ತೋರಿಸಿ ಹಿಂಗೆ ನನಗೆ ಈ ರೀತಿ ಸಮಸ್ಯೆ ಐತಿ, ಸೊ ದಯವಿಟ್ಟು ನೀವು ಗ್ಲೋಸ್ ಅಥವಾ ವೆಪರಾನ್ ಏನು ಹಾಕೋಬೇಕಲ್ಲ ನಿಮ್ಗೆ ನೀವು ಕಾಳಜಿ ತೊಗೊಳ್ರಿ, ನನ್ನಿಂದ ನಿಮ್ಗೆ ತ್ರಾಸ ಆಗ್ಬಾರ್ದಂತ. ಯಾವಾಗ ಆ ಕಾಯಿಲೆ ಐತಂದು ಗೊತ್ತಾದ ತಕ್ಷಣ ನನ್ನ ಏನು ವೀಲ್ ಚೇರ್ ಮೇಲೆ ಕರ್ಕೊಂಡು ಹೊಂಟಿರಲ್ಲ, ಲೇಬರ್ ರೂಮಿಗೆ ಒಯ್ಯೋದು ಬದಲಿ ಒಂದಲ್ಲಿ ಸೆಪ್ಟಿಕ್ ರೂಮ್ ಅಂತ ಇರ್ತದ, ಅಲ್ಲಿ ಹೋಗಿ ಹಿಂಗೆ ಪೂರಾ ಯಾರು ಹೊರಗಡೆ ಯಾರೂ ಕಾಣೋದಿಲ್ಲ, ಹೊರಗಿನವ್ರು ಯಾರು ಒಳಗೆ ಬರೋದಿಲ್ಲ. ಸೊ ಆ ಒಂದು ರೂಮ್ದಾಗ ಹೋಗಿ ಒಂದು ರೀತಿ ಕೈದಿಗತ್ತೆ ಒಳಗೆ ಇಟ್ಬಿಟ್ರು. 3 ದಿನ ಯಾರೂ ನರ್ಸು ಬರಲಿಲ್ಲ, ಡಾಕ್ಟ್ರು ಬರಲಿಲ್ಲ. ಒಂದು ರೀತಿ ಕಿಟಕಿಯಿಂದ ಬಂದು ನೋಡೋರು, ಏಡ್ಸ್ ಆಗಿದ್ದ ಪೇಷಂಟಲ್ಲಿ ಡೆಲಿವರಿಗೆ ಬಂದದ ನೋಡಂತ. ಸೊ ಏನು ಗೊತ್ತಿಲ್ಲ, ಆ ಒಂದು 3 ದಿನ ಅವ್ರಿಗೆ ಏನು ಅನಿಸಿತ್ತು, ಯಾಕಂದ್ರೆ ಅಲ್ಲಿ ಹೋದ್ರೆ ಅವ್ರಿಗೆ ನಾನು ಹೇಳಿದ್ದೆಲ್ಲ ನನ್ನ ತಪ್ಪಿತ್ತು, ಹೇಳ್ಬಾರ್ದಾಗಿತ್ತು ನೀನು ಅಂತ. ಕೆಲವೊಂದ್ಸಲ ಏನು ಅನಿಸ್ತದ, ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡಿ ಅವ್ರ ಜೀವ ಉಳ್ಸಾಕ್ ಹೋದಾಗ ಅವ್ರು ಬಿಟ್ಟಿರ ನಾನು ಸಾಯ್ತಿದ್ದೆ, ನನ್ನ ಮಗನೂ ಸಾಯ್ತಿದ್ದ. ಅವತ್ತು ಅವ್ರು ಡೆಲಿವರಿ ಮಾಡ್ಕೊಳಕ್ಕೆ ಯಾರೂ ಬರಲಿಲ್ಲ. ಕೊನೆಗೆ ನನಗೆ ಯಾರು ಒಬ್ರು ಕೌನ್ಸ್ಲಿಂಗ್ ಮಾಡಿರೋಂಥ ಒಬ್ರು ಡಾಕ್ಟರ್ ಸಿಕ್ಕಿದ್ರು ಡೆಲಿವರಿಗಿಂತ ಮುಂಚೆ, ನಾನು ಪ್ರೆಗ್ನೆಂಟ್ ಇದ್ದಾಗ. ಆ ಒಂದು ಟೈಮ್ದಾಗ ಏನು ಕೌನ್ಸ್ಲಿಂಗ್ ಮಾಡಿದ್ರಲ್ಲ, ಅವ್ರು ಡಾಕ್ಟ್ರಿಗೆ ಈ ವಿಷಯ ತಿಳಿಸಿದೆ, ಹಿಂಗೆ ಮಾಡಾಕತ್ತಾರ, ಸೊ ಇವ್ರು ನನ್ನೂ ಕೊಲ್ತಾರು, ನನ್ನ ಮಗನೂ ಕೊಂದು ಬಿಡ್ತಾರೆ, ಈ ರೀತಿ ಆತಂದ್ರೆ ನೀವು ಬಂದು ನನ್ನ ಡೆಲಿವರಿ ಮಾಡಿಸ್ಕೊರಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರೊಂದು ಟ್ರೀಟ್ಮೆಂಟ್ ಹೇಳಿದರು, ನೆವೆರಪಿನ್ ಅಂತ. ಆವಾಗ ಮುಂಚೆ ಒಂದೇ ಟ್ಯಾಬ್ಲೆಟ್ ಇತ್ತದು. ಇಡೀ ಬೆಳಗಾವಿ ಸುತ್ತಿದ್ರು ಕೂಡ ಏನೈತಿ ಮೆಡಿಕಲ್ ಶಾಪ್ ಓಪನ್ ಇರಾಕಿಲ್ಲ. ನಮ್ಮ ಯಜಮಾನ್ರು ಊರೆಲ್ಲ ಸುತ್ತಿ ಒಂದು ಮೆಡಿಸಿನ್ ತಂದು ಕೊಟ್ಟರು ಫಸ್ಟ್ ಡೇ. ಅದ್ರ ಕೆಲಸ ಏನೈತಿ ಬರೀ 12 ತಾಸು ವರ್ಕ್ ಆಗ್ತಿತ್ತು. ಅದು ಗುಳಿಗೆ ತೊಗೊಂಡ ನಂತರ 12 ತಾಸಕ್ಕಂತೂ ಇವ್ರು ಬರಲಿಲ್ಲ ಯಾರು ಡಾಕ್ಟ್ರು. ಸೇಮ್ ಸಿಚುವೇಶನ್ 3 ದಿನ ಆಯಿತು. ಹೋಗೋಗಿ ಮೆಡಿಸಿನ್ ತರೋದು, ಇವರು ಡೆಲಿವರಿ ಮಾಡಿಸ್ಕೊಲಿಲ್ಲ. ಕೊನೆಗೆ ಏನೈತಿ ಲಾಸ್ಟ್ ಡೇ ಸರಿಗೆ ಕರೆದ ನಂತರ ಏನೈತಿ ಅವರ ಡೆಲಿವರಿ ಮಾಡಿಸ್ಕೊಂಡು ಮಗುನ ನನ್ನ ಕೈಯಾಗ ಕೊಟ್ಟರು. ಆವಾಗ ಅನಿಸ್ತು ನಾನು ಹೇಳಿದ ತಪ್ಪಾಗಿತ್ತು, ಬಟ್ ಯಾರು ನನಗೆ ಮಾರಲ್ ಸಪೋರ್ಟ್ ಕೊಟ್ಟಾರ ಅವರ ಬಂದು ನಾನು ಡೆಲಿವರಿ ಮಾಡಿಸ್ಕೊಂಡಾಗ ಇವತ್ತು ನಾ ಇಲ್ಲಿ ಕೂತು ಮಾತಾಡ್ಬೇಕಂದ್ರೆ ಕಾರಣ ಅವರು ಡಾಕ್ಟರ್ ಶಿವರಾಮ್ ಅವ್ರು ನಾನು ನೆನೆಸ್ಬೇಕನ್ನ.
ಡೆಲಿವರಿ ಮಾಡ್ಕೊಂಡು ಮಗುನ ಕೊಟ್ಟರು. ಅವ್ರಂದ್ರು ಇಷ್ಟು ಕಠೋರ ಇರ್ತಾರೆ ಡಾಕ್ಟ್ರ್ ಅಂತಂದ್ರೆ ನಾವು ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡಬೇಕಾಗಿತ್ತು, ನಿನ್ನ ಕೌನ್ಸಿಲಿಂಗ್ ಮಾಡೋಕ್ಕಿಂತ ಮುಂಚೆ ನರ್ಸಿಗೆ ಡಾಕ್ಟ್ರಿಗೆ ಅಂತಂದರು. ಇರಲಿ ಬಿಡಿ ಸರ್, ನನಗೆ ನನ್ನ ಜೀವ ಉಳಿಸಿದಿರಿ, ಮಗುನೂ ಉಳಿಸಿದಿರಿ ಅಂತ ಅವ್ರಿಗೆ ಹೇಳಿ ಖುಷಿ ಆದೆ. ಬಟ್ ಅವ್ರು ಒಂದು ಮಾತಂದರು, ಭಾಳ ಖುಷಿ ಪಡೋ ಅವಶ್ಯಕತೆ ಇಲ್ಲ, ಇನ್ನೂ 18 ತಿಂಗಳೇನೈತಿ, ಅವ ಬೆಳಿಬೇಕು, ಬೆಳೆದ ನಂತರ ಏನು ಟೆಸ್ಟ್ ಮಾಡ್ತೀವಲ್ಲ ಆ ರಿಪೋರ್ಟ್ ಏನು ಬರ್ತೈತಲ್ಲ ಆವಾಗಿನಿಂದ ಖುಷಿ ಪಡಬೇಕು. ನಿನ್ನಿಂದ ಮಗುಗೆ ರೋಗ ನೀ ಸ್ಪ್ರೆಡ್ ಮಾಡಿದೆಯೋ ಅಥವಾ ಇಲ್ಲ ಅನ್ನೋಂಥದ್ದು ಆವಾಗ ಗೊತ್ತಾಕೈತಿ, ಅಲ್ಲಿವರೆಗೆ ನೀ ಏನೈತಿ ಕೇರ್ಫುಲ್ ಆಗಿರು ಅಂತ. ಯಾವಾಗ ಅವ್ರು ಹೇಳಿದ ಮಾತುಗಳು ನೆನಪಾಕೈತಲ್ಲ ಹೆದರಿಕೆ ಬರ್ತಿತ್ತು. ಮತ್ತೊಂದು ಅವಾಗ ಏನಿತ್ತು ಸಿಚುವೇಶನ್ ಅಂದ್ರೆ ಹುಟ್ಟಿದ ನಂತರ ಮಗುಗೆ ಡ್ರಾಪ್ಸ್ ಹಾಕುವಂಥದ್ದಿತ್ತು. ಅದು ಕೂಡ ಬೆಳಗಾವಿಯಾಗ ಅಷ್ಟು ಈಸಿಯಾಗಿ ಸಿಗ್ತಿರಕ್ಕಿಲ್ಲ. ಮತ್ತು ಅದ್ರ ಜೊತೆಗೆ ಏನೈತಿ ಎದೆ ಹಾಲು ಕುಡಿಸ್ಬಾರ್ದಂತಿತ್ತು. HIV ವೈರಸ್ ಬಂದ್ಬಿಟ್ಟು ಎದೆ ಹಾಲಿನಲ್ಲಾಯಿತು ಬ್ಲಡ್, ಮತ್ತು ಗಂಡು ಮಕ್ಕಳ ಸ್ಪರ್ಮ್ ಆಯಿತು, ಹೆಣ್ಮಕ್ಳ ವೆಜನಲ್ ಡಿಸ್ಚಾರ್ಜ್ನಲ್ಲಿ ವೈರಸ್ ಇರ್ತದ ಅಂತ ಹೇಳ್ಕೊಟ್ಟಿದ್ರು ಅವರು. ಬಟ್ ಈಗ ಮೇಲಿನ ಹಾಲು ಹಾಕ್ಬೇಕಂದ್ರೆ ದುಡ್ಡಿಲ್ಲ, ಎದೆಯೊಳಗೆ ಹಾಲಿದ್ರು ಕುಡಿಸೋಂಥ ಪರಿಸ್ಥಿತಿ ಇರಕ್ಕಿಲ್ಲ. ಲಿಟ್ರಲಿ ಏನೈತಿ ಆಪರೇಷನ್ ಮಾಡ್ಕೊಂಡೆ ನಾನು ಆ ಸಿಚುವೇಶನಲ್ಲಿ. ಸೊ ಹಿಂಗಾಗಿ ಮೇಲಿನ ಹಾಲು ಹಾಕತ್ರ ಜನ ಏನು ಮಾತಾಡ್ಕೋತಿದ್ದಂದ್ರೆ ಈಗ ತನ್ನ ಎದೆ ಹಾಲಿದ್ರು ಕುಡಿಸೋದಿಲ್ಲ, ಕೆಟ್ಟದಾಗ ಹೆಣ್ಮಕ್ಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಮೇಲಿನ ಹಾಲು ಹಾಕೋದು ನೋಡಿ. ಅವ್ರಿಗೆ ಈ ಪರಿಸ್ಥಿತಿ ಗೊತ್ತಿಲ್ಲ, ನನಗೆ ಈ ಕಾಯಿಲೆ ಐತಿ ಅದರಿಂದ ಮಗುಗೆ ಬರ್ತದಂತ. ಅವಾಗ ಒಂದು ಪೌಡರ್ ಡಬ್ಬ ಹಾಲು ವ್ಯವಸ್ಥೆ ಮಾಡ್ಬೇಕಂದ್ರೂ ಸಿಚುವೇಶನ್ ಮೀನ್ಸ್ ದುಡ್ಡು ವ್ಯವಸ್ಥೆ ಇರಕ್ಕಿಲ್ಲ. ನಮ್ಮ ಗಂಡ ಅಷ್ಟೊಂದು ಅರ್ನಿಂಗ್ ಮಾಡ್ತಿರಕ್ಕಿಲ್ಲ, ಆಟೋ ನಡೆಸ್ತಿದ್ರು. ಯಾವಾಗ ಅದು ಒಂದ ಮಾಡಿ ಅಳಾಕ್ ಶುರು ಮಾಡ್ತಿತ್ತಲ್ಲ ಹುಡುಗ, ದೆನ್ ಆವಾಗ ಕಿರಿಕಿರಿ ಅನಿಸ್ತಿತ್ತು. ಒಂದು ಪೌಡ್ರ್ ಹಾಲು ಹಾಕೋ ಕೆಪಾಸಿಟಿನೂ ಇಲ್ದಿದ್ದಾಗ ನಾವು ಯಾಕೆ ಮಕ್ಕಳನ್ನ ಹೆರಿಬೇಕು ಅಂತ. ಆ ಒಂದು 6 ತಿಂಗಳೇನೈತಿ ಭಾಳ ವರ್ಸ್ಟ್ ಡೇಸ್ ಅಂತ ಹೇಳ್ಬೋದು, ಕೆಟ್ಟ ದಿನಗಳು ನನ್ನ ಜೀವನದಾಗ ಹೋಗಿರುವಂಥದ್ದು. 6 ತಿಂಗಳು ಹೋದ ನಂತರ ಡಾಕ್ಟ್ರ್ ಹೇಳಿದರು, ನೀ ಏನು ಉಂತಿಯಲ್ಲ ಸೊ ಸಪ್ಪಗೆ ಮಾಡಿ ಇದನ್ನು 6 ತಿಂಗಳಾದ ನಂತರ ಸ್ವಲ್ಪ ಅನ್ನ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಹಾಕಕ್ಕೆ ಹೇಳಿದರು. ಸೊ ಅವಾಗ ಹೆಂಗೋ ಮಾಡಿ 6 ತಿಂಗಳು ಕಳೆದ ನಂತರ ಸ್ವಲ್ಪ ಮೇಲಿನ ಫೀಡ್ ಮಾಡಿ 18 ತಿಂಗಳಾಯಿತು. ದೆನ್ ಟೆಸ್ಟಿಂಗ್ ಮಾಡುವಂಥ ಟೈಮ್, ಜೀವನದ ಒಂದು ದೊಡ್ಡ ನಿರ್ಧಾರ ಮಾಡುವಂಥ ಟೈಮ್ ಏನೈತಿ 18 ತಿಂಗಳಾದ ನಂತರ. ಸೊ ನಾನು ನಮ್ಮ ಯಜಮಾನ್ರು ಮಗ ಇಬ್ಬರು ಕೂಡಿ ಹೋದ್ವಿ. ಬ್ಲಡ್ ಟೆಸ್ಟ್ ಮಾಡಕ್ಕಂತೂ ಕೊಟ್ಟು, ಮೊದಲೇದಾಗ ಹೇಳ್ಬೇಕಂದ್ರೆ ಅವಾಗ ಭಾಳ ತೆಳ್ಳಿದ್ದ ನನ್ನ ಮಗ, ನರ್ವ್ ಸಿಗ್ತಿರಕ್ಕಿಲ್ಲ. ಒಂದು 2-3 ಕಡೆ ಪ್ರಿಕ್ ಮಾಡಿದ ನಂತರ ಏನೈತಿ ಬ್ಲಡ್ ತಗೊಂಡ್ರು. ಅದನ್ನ ನೋಡೋಕ್ಕಾಗದೇ ಇರೋರು ಕೊನೆಗೆ ಅವ್ರು ಏನಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಬ್ಲಡ್ ಚೆಕಪ್ ಮಾಡಕ್ಕೆ ಬಂದಾಗನೇ ಎಷ್ಟು ಕಿರಿಕಿರಿ ಮಾಡ್ತಾಳೆ ಹೆಣ್ಮಗಳ, ದೆನ್ ರಿಪೋರ್ಟ್ ಬರ್ತಾ ನೀವು ಬರಕ್ಕೆ ಹೋಗ್ಬೇಡ್ರಿ ಅಂತ ನನಗೆ ಹೇಳಿ ಕಳಿಸಿದ್ರು. ನಮ್ಮ ಯಜಮಾನ್ರಿಗೆ ಹೇಳಿದರು, ಯಾಕಂದ್ರೆ ಬೈ ಚಾನ್ಸ್ ಏನಾದರೂ ರಿಪೋರ್ಟ್ ಕೆಟ್ಟದಾಗಿ ಬಂತಂದ್ರೆ ಏಕೆ ಸಹನೂ ಮಾಡ್ಕೋದಿಲ್ಲ, ದೆನ್ ನಿತ್ಯ ಸಮಸ್ಯೆ ಆಕೈತಂತ. ಕೊನೆಗೆ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ನಾನು, ಒಂದು ವೇಳೆ ನಮ್ಮಿಬ್ಬರ ತಪ್ಪಿನಿಂದ ಮಗುಗೆ ಏನಾದರೂ ಕಾಯಿಲೆ ಬಂದಿತ್ತಂದ್ರೆ ನಾವು 3 ಜನ ಸುಸೈಡ್ ಮಾಡಿಕೊಂಡು ಈ ಮ್ಯಾಟ್ರನ್ನ ಯಾರಿಗೂ ಹೇಳೋದು ಬೇಡ, ಇಲ್ಲೇ ಕ್ಲೋಸ್ ಮಾಡೋಣ. ಅದೇನೈತಿ ನಮ್ಮ ವಿಧಿ ಲಿಖಿತ ಅನ್ಬೋದು ಅಥವಾ ನಮ್ದು ಇದನ್ನು ಅನ್ಬೋದು. ಯಾವಾಗ ಟೆಸ್ಟ್ ಮಾಡ್ಕೊಂಡು ರಿಪೋರ್ಟ್ ತೊಗೊಂಡು ಮನೆಗೆ ಬಂದ್ರಲ್ಲ, ನಾವು ಗೆದ್ದಿದ್ದೇವಂತ ನಮ್ಮ ಯಜಮಾನ್ರು ಹೇಳಿ. ಆ ಒಂದು ಕಾರಣದಿಂದ ಏನೈತಿ ಮಗನಿಗೆ HIV ಇಲ್ಲಂತ ರಿಪೋರ್ಟ್ ಯಾವಾಗ ಗೊತ್ತಾಯ್ತಲ್ಲ ಅವತ್ತಿಂದ್ರ ನಮ್ಮ ಜೀವನದ ಏನು ಆಲ್ಮೋಸ್ಟ್ ಟೈಮ್ ಇವತ್ತು ಮಿನಿಮಮ್ ಒಂದು 12ರಿಂದ 13 ತಾಸು ನಾನು ಸಮಾಜಕ್ಕೆ ಕೊಡೋಕೆ ರೆಡಿ ಆದೆ. ಯಾಕಂದ್ರೆ ದೇವ್ರೇನೋ ಒಳ್ಳೇದು ಬಯಸಿ ನನಗೆ ಕೊಟ್ಟಿದ್ದಾನಂದ್ರೆ ನಾನೇನಾದರೂ ಒಳ್ಳೇದು ಸಮಾಜಕ್ಕೆ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರ ಮಾಡಿ, ಒಂದು ಲೈಫ್ ಬಗ್ಗೆ ಡಿಸಿಷನ್ ಮಾಡಿ ಸಮಾಜಕ್ಕೆ ನನ್ನ ಒಂದು ಲೈಫ್ ಸ್ಟೋರಿನೇ ಹೇಳಕ್ಕೆ ಶುರು ಮಾಡಿದೆ. ಸೊ ಅದ ಒಂದು ಸ್ಟೋರಿ ನಿಮಿತ್ತ ಈಗ ಲಕ್ಷಾಂತರ ಗಂಟಲೆ ಜನ ಬದುಕಲಿಕ್ಕೆ ಶುರು ಮಾಡಿದ್ದಾರೆ. ಅಫ್ಕೋರ್ಸ್ ಆ ಟಾಪಿಕಿಗೆ ಬರೋಕ್ಕಿಂತ ಮುಂಚೆ ನಂಗೆ ಚೆನ್ನಾಗಿ ನೆನಪಿದೆ, ಒಂದ್ಸಲ ನಾನು ನೀನು ಆ್ಯಂಡ್ ಅ ಫೇಮಸ್ ಡಾಕ್ಟರ್, ಬೆಂಗಳೂರಿನ ಒಬ್ಬ ಫೇಮಸ್ ಡಾಕ್ಟರ್ ಒಂದು ಪ್ರೋಗ್ರಾಮಲ್ಲಿ ಇದ್ವಿ, ಒಂದು TV ಚಾನಲಲ್ಲಿ ಇದ್ವಿ. ಆ ಡಾಕ್ಟರ್ ಮಾತಾಡ್ತಾ ನಿಂಗೆ HIV ಪಾಸಿಟಿವ್ ಅಂತೆಲ್ಲ ವಿಚಾರ ಅಲ್ಲಿ ಚರ್ಚೆಗೆ ಬಂದಾಗ HIV ಹೇಗೇಗೋ ಸ್ಪ್ರೆಡ್ ಆಗೋದಿಲ್ಲ, ಜೊತೆಲಿ ಕೂತ್ಕೊಂಡು ಊಟ ಮಾಡಿದರೆ ಮಾತ್ರ ಸ್ಪ್ರೆಡ್ ಆಗುತ್ತೆ, ಹಾಗೊಂದು ಊಟ ಮಾಡಬೇಡಿ ಅಂತ ಹೇಳಿದರು. ತುಂಬ ಫೇಮಸ್ ಡಾಕ್ಟರ್, ನಂಗೆ ಗೊತ್ತಿಲ್ಲ ನಿನಗೆ ಹೆಸರು ನಿಂಗೂ ನೆನಪಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಫೇಮಸ್ ಲೇಡಿ ಡಾಕ್ಟರು. ಏನನ್ಸುತ್ತೆ ನಿಂಗೆ ಈ ಥರದವ್ರನ್ನೆಲ್ಲ ಕಂಡಾಗ? ಅಫ್ಕೋರ್ಸ್ ನಾನು ಆಮೇಲೆ ಗಲಾಟೆ ಮಾಡಿ ಆ TV ಚಾನಲ್ನವ್ರಿಗೆ ನೀವು ಅದನ್ನು ಎಡಿಟ್ ಮಾಡಲಿಲ್ಲ ಅಂತಂದರೆ ನಾನು ಕೇಸ್ ಹಾಕ್ತೀನಿ ಅಂತೆಲ್ಲ ಗಲಾಟೆ ಮಾಡಬೇಕಾಗಿ ಬಂತು. ಈ ಥರದವ್ರನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಾಗರತ್ನ ಆ್ಯಕ್ಚುಲಿ? ಇವರಿಂದ ಸಮಾಜಕ್ಕೆ ಏನು ನೆಗೆಟಿವ್ ಮೆಸೇಜ್ ಹೋಗಿರ್ತದಲ್ಲ ಅದೇನೈತಿ ನಮ್ಮಂಥ HIV ಇದ್ದವ್ರ ಮೇಲೆ ಇಫೆಕ್ಟ್ ಹಾಕದ. ಅವತ್ತು ಮಿನಿಮಮ್ ಒಂದು 50ರಿಂದ 60 ಜನ ಅಲ್ಲಿ ಆಡಿಯನ್ಸ್ ಕೂತಿದ್ರು. ಈಗ ಫೇಮಸ್ ಡಾಕ್ಟರ್ ಹಂಗೆ ಹೇಳಿದಾಗ ಅವ್ರು ನನ್ನ ಜೊತೆ ನೋಡೋ ಒಂದು ದೃಷ್ಟಿಕೋನನ ಚೇಂಜ್ ಆಯ್ತು. ಅವತ್ತಲ್ಲಿ ಭಾಳ ಬೇಜಾರಾಯಿತು. ಕೊನೆಗೆ ಲಿಟ್ರಲಿ ಹೇಳ್ತೇನೆ, ಯಾರ ಜೊತೆನೂ ನಾವು ಅವತ್ತು ಕೂತು ಊಟ ಮಾಡ್ಲಿಕ್ಕೆ ಆಗಲಿಲ್ಲ. ಕರೆಕ್ಟ್, ನಂಗೆ ನೆನಪಿದೆ, ತುಂಬ ಚೆನ್ನಾಗಿ ನೆನಪಿದೆ.
ಯಾಕಂದ್ರೆ ಈಗ ಒಂದು 10 ಜನ ಕೂತಿದ್ದೇವಂದ್ರೆ ಈಗ ನೀವು ಹಂಗೆ ಹೇಳಿದಾಗ ಈಗ ಮುಂದಿನವರೆಲ್ಲ ನೀವು ಹೇಳೋದನ್ನ ಫಾಲೋ ಮಾಡ್ತಾರೆ. ಹ್ಮ್. ಅದು ನೀವೇನಾದ್ರೂ being a ಒಳ್ಳೇದು doctor, ಒಬ್ಬ ಡಾಕ್ಟರು, ಒಬ್ಬ ಪಾಪ್ಯುಲರ್ ಲೇಡಿ ಡಾಕ್ಟರು, ಏನಾಕದ ಒಂದು ಸ್ಪೀಕರ್ ಆಯ್ತು, ಡಾಕ್ಟರ್ ಆಯ್ತು, ನೀವೇನ್ ಮೆಸೇಜ್ ಸಮಾಜಕ್ಕೆ ಕೊಡ್ತಿರಲ್ಲ ಅದನ್ನ ಬೇಗ ಇದನ್ನ ಮಾಡ್ಕೋತಾರೆ, ರಿಸೀವ್ ಮಾಡ್ಕೋತಾರೆ. ಅದಕ್ಕಾಗಿ ಏನೈತಿ ಒಮ್ಮೆ ಅನಿಸ್ತದ ಡಾಕ್ಟ್ರಿಗನ ಸರಿಯಾಗಿ ಮಾಹಿತಿ ಇಲ್ಲದೆ ಇದ್ದಾಗ ಇನ್ನು ಸಾಮಾನ್ಯ ಜನರದ ಪರಿಸ್ಥಿತಿ ಹೆಂಗಂತ. ಸೊ ಆ ಒಂದು ಮೆಸೇಜ್ನಿಂದ ಸುಮಾರು ಸಮಸ್ಯೆ ನಾನು ಎದುರಿಸೋದನ್ನ ಆಯಿತು. ಕರೆಕ್ಟ್, ಅರ್ಥ ಆಗುತ್ತೆ ನನಗೆ. ಫೈನ್. ಮಗ HIV ನೆಗೆಟಿವ್ ಅಂತ ಸುದ್ದಿ ಬಂತು, ಭಾಳ ಸಂತೋಷ ಅನ್ನಿಸ್ತು ನಿನಗೆ. ನೀನು ಪಬ್ಲಿಕಲಿ ಬಂದು ಹೇಳೋವಂಥ ಧೈರ್ಯ ಮಾಡಿದೆ. ಲೆಟ್ ಮಿ ಕಾಲ್ ಇಟ್ ಕರೇಜಿಯಸ್ ಲೇಡಿ ಅಂತ ನೀನು ಅನ್ನಿಸ್ಕೊಂಡೆ. ಯಾಕೆಂತಂದರೆ ಕರೋನಾ ಈ HIV ಪಾಸಿಟಿವ್ ಆಗಿದೆ ಅಂತ ಹೇಳುವಾಗಲೇ ಭಾಳ ಜನ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನನಗೆ HIV ಪಾಸಿಟಿವ್ ಆಗಿದೆ, ನನ್ನ ಮಗು HIV ನೆಗೆಟಿವ್ ಆಗಿದೆ, ನಾನು ಸಮಾಜಕ್ಕೋಸ್ಕರ ಬದುಕ್ತೀನಿ ಅಂತಂದಾಗ ನೀನು ಹೇಳಿದ ಕೆಲವರು ಒಳ್ಳೆ ರಿಯಾಕ್ಷನ್ಸ್ ಇತ್ತು. ಬೆಸ್ಟ್ ರಿಯಾಕ್ಷನ್ ಏನಿತ್ತು ನಿನಗೆ? ತುಂಬ ಏನಾದರೂ ನೆನಪಿದೆಯಾ ಆ ಥರದ್ದು ಒಳ್ಳೆ ರಿಯಾಕ್ಷನ್, ಇದು ನಂಗೆ ಭಾಳ ಖುಷಿ ಅನ್ನಿಸ್ತು ಅಂತ? ಆವಾಗ ಯಾರಾದ್ರೂ ಒಂದು ಫಂಕ್ಷನ್ಗೆ ಕರೆದ್ರೆ ದೊಡ್ಡ ಖುಷಿ ನನಗೆ. ಎಲ್ಲರೂ ಬಿಟ್ಬಿಟ್ಟಿದ್ರಲ್ಲ, ಕೆಲವ್ರು ಏನೈತಿ ನನ್ನ ಆತ್ಮೀಯರ ವೆಲ್ ವಿಷರ್ ಏನೈತಿ ತಮ್ಮ ಮನೆ ಫಂಕ್ಷನ್ಗೆ ಕರೆದು ಎಷ್ಟೋ ವರ್ಷ ನಂತರ ಏನೈತಿ ಅದೆಲ್ಲ ಮರ್ತು ಹೋಗಿದ್ದದ. ನೀನು ನಮ್ಗೆ ಆ ರೀತಿ ಏನು ಭಾವನೆ ಇಲ್ಲ, ಕೆಟ್ಟ ಭಾವನೆ ಇಲ್ಲ, ನೀನು ಬಾ ನಮ್ಮ ಜೊತೆಗಿರು, ಊಟ ಮಾಡಂತೆ ಅವ್ರ ಫ್ಯಾಮಿಲಿ ಸಣ್ಣ ಫಂಕ್ಷನ್ದಾಗ ಕರೆದು ಎಲ್ಲರ ಜೊತೆನ ನಾನು ಕೂತು ಊಟ ಮಾಡಿಸಿ ಏನು ರೆಸ್ಪೆಕ್ಟ್ ಕೊಟ್ರಲ್ಲ, ಅದೊಂದು ಮತ್ತೆ ವಾಪಸ್ ಪಾಸಿಟಿವ್ ವೈಬ್ ಶುರುವಾಯಿತು. ವೆರಿ ಗುಡ್. ಯಾಕಂದರೆ ಕೆಟ್ಟದ್ದು ಭಾಳ ನೆನಪಿರುತ್ತೆ, ಒಳ್ಳೇದು ಮರ್ತು ಹೋಗ್ಬಿಡುತ್ತೆ. ಬಟ್ ಒಳ್ಳೇದು ಮಾಡಿರೋದಿರ್ತಾರಲ್ಲ, ಸಣ್ಣ 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 ಸಂಗತಿಗಳು ನಿನ್ನ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿಸಿವೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಈ ಥರದ ಅನೇಕ ಘಟನೆಗಳಾಗಿರ್ಬೋದು ನಿನಗೆ. ತುಂಬ ಜನ ಈ ಥರ ಬಂದರು, ಜೊತೆಯಲ್ಲಿ ಸೇರಿಕೊಂಡ್ರು, ಒಬ್ಬರಾದ್ಮೇಲೆ ಒಬ್ಬರು ನೀನು ಈ ಕೆಲಸಕ್ಕೆ ಜೊತೆಯಾದರು. ಅದಾದ ನಂತರ ಏನೈತಿ ನಡು ಇನ್ನೂ ಭಾಳ ಡಿಸ್ಟರ್ಬ್ ಆಗಿದ್ದೆ. ಬೇರೆ ಹಿಂಗೆ XYZ ಆರ್ಗನೈಸೇಷನ್ದಾಗ ನನ್ನ ಲೈಫದು ವ್ಯಾಲ್ಯೂಬಲ್ 8 ವರ್ಷ 24/7 ಅಲ್ಲಿದ್ದು ಬೆಳೆಸಿದೆ. ಆವಾಗ ಏನೋ ಒಂದು ರೀಸನ್ನಿಂದ ಅಲ್ಲಿಂದ ನನ್ನ ಹೊರಗೆ ಬರ್ಸೋವಂಥ ಪ್ರಯತ್ನ ಪಟ್ಟು ಹೊರಗೆ ತಂದಿಟ್ರು ಅವರು. ಮುಂಚೆ ಸುಮಾರು ಮಕ್ಕಳ ಜೊತೆ 24/7 ಇದ್ದು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಖುಷಿ ಆಯಿತು, ದುಃಖ ಆಯಿತು, ಒಟ್ಟಿಗಿರ್ತಿದ್ದೆ. ಯಾವಾಗ ಅಲ್ಲಿಂದ ಹೊರಗೆ ಬಂದೆ ಅಲ್ಲ, ಲಿಟ್ರಲಿ ಹೇಳ್ತೀನಿ, ನನ್ನ ಜೀವನದಾಗ ಏನೈತಿ ನಾನೆಲ್ಲ ಕಳ್ಕೊಂಡೆ ಅನ್ನೋಂಥ ಒಂದು ಟೈಮ್ದಾಗ ನನಗೆ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತದ. ನೀನು ಸಿಕ್ಕ ನಿನ್ನ ಜೊತೆಗೆ ಏನೈತಿ ಎಲ್ಲ ನಮ್ಮ ಯುವ ಬ್ರಿಗೇಡ್ ತಮ್ಮ ಮತ್ತು ಅಣ್ಣಂದಿರಾಯಿತು, SNP ಅಕ್ಕಂದಿರು ಸಿಕ್ಕರಲ್ಲ, ಆವಾಗ ರಿಯಲೈಸ್ ಆಯಿತು ದೇವ್ರು ಏನೋ ಕಿತ್ಕೊಂಡ್ರೆ ಅದಕ್ಕಿಂತ ಒಳ್ಳೇದನ್ನು ಕೊಡಕ್ಕೆ ತಯಾರಿರ್ತಾನೆ, ಅದು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಂತ. ಸುಮಾರು ನನ್ನ ಒಂದು ಎಲಿಜಿಬಿಲಿಟಿ ಆಯಿತು, ನನ್ನ ಒಂದು ಏನು ನಾಲೆಜ್ ಇದ್ದಿದ್ದನ್ನೆಲ್ಲ ಸುಮಾರು ಜನ ಬಳಸ್ಕೊಂಡಿದ್ದಾರಂತ. ಅದೊಂದು ಹೇಳಕ್ಕೆ ಬೇಜಾರು ಅನ್ನಿಸ್ತದ. ಬಟ್ ಯಾರ್ಯಾರು ನನಗೆ ಮೋಸ ಮಾಡಿ ಅಥವಾ ತೊಂದರೆ ಕೊಟ್ಟು ನನ್ನ ಏನು ಪರಿಸ್ಥಿತಿನ HIV AIDS ಕಾಯಿಲೆಯಿಂದ ಏನು ತೊಂದರೆ ಎದುರಿಸಿದ್ದೀನಲ್ಲ, ಸಮಾಜದಿಂದ ಇನ್ನೂ ಅನೇಕ ತೊಂದರೆ ನಾನು ಎದುರಿಸಿದ್ದೀನಿ ಅಂತ ಹೇಳ್ಬೋದು. ಬಟ್ ಪ್ರತಿ ತೊಂದರೆಗೂ ನಿನ್ನನ್ನು ಗಟ್ಟಿ ಮಾಡಿದೆ ಅಂತ ಅನಿಸೋದಿಲ್ಲ ನಿಮಗೆ? ಯಾವಾಗ ಯಾವಾಗ ಕಷ್ಟ ಬಂದಿದೆಯೋ, ಅದನ್ನು ಎದುರಿಸುವ ಸವಾಲುಗಳನ್ನು ಸ್ವೀಕಾರ ಮಾಡಿದೆಯೋ, ಯು ಹ್ಯಾವ್ ಗ್ರೋನ್ ಸ್ಟ್ರಾಂಗರ್. ನಾನಂತೂ ನಿನ್ನನ್ನು ಕಳೆದ ಅನೇಕ ವರ್ಷಗಳಿಂದ ನೋಡ್ತಾ ನನಗನ್ಸುತ್ತೆ, ನಾನು ನೋಡುವಾಗ ಆರಂಭದ ದಿನಗಳು ಮತ್ತು ಈಗಿನ ದಿನಗಳು ನೀನು ತುಂಬ ಹೆಚ್ಚು ಸ್ಟ್ರಾಂಗ್ ಆಗಿದೆಯಾ. ಎವ್ರಿ ಡೇ ಯು ಆರ್ ಗ್ರೋಯಿಂಗ್ ಸ್ಟ್ರಾಂಗರ್ ಅಂತ ಅನಿಸುತ್ತೆ ನನಗೆ. ಸೊ ಗುಡ್. ಅದು ಸರಿ. ಆ್ಯಕ್ಚುಲಿ ಈ ಥರದೊಂದು ಕಲ್ಪನೆ ಯಾಕೆ ಬಂತು ನಿನಗೆ? HIV ಪಾಸಿಟಿವ್ ಆಗಿರುವಂಥ ಹೆಣ್ಣು ಮಕ್ಕಳಿಗೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ಕಲ್ಪನೆ ಆದರೂ ಯಾಕೆ ಬಂತು? ಬೆಳಗಾವಿಯಲ್ಲಿ ಆಯಿತು, ಇಡೀ ಕರ್ನಾಟಕದಲ್ಲಿ 18+ ಏಜ್ ಇರುವಂಥ ಹೆಣ್ಮಕ್ಳಿಗೆ ಯಾರೊಬ್ಬರೂ ಇನಿಷಿಯೇಷನ್ ತೊಗೊಳ್ಳಿಕ್ಕೆ ರೆಡಿ ಇಲ್ಲ ಇನ್ನೂ ಕೂಡ, ಇವತ್ತು ಕೂಡ. ಸೊ 18 ವರ್ಷದ ಮೇಲ್ಪಟ್ಟವ್ರು ಏನೈತಿ ಮ್ಯಾನೇಜ್ ಮಾಡೋ ಈಸಿ ಕೆಲಸ ಅಲ್ಲ, ಅವ್ರಿಗೆ ಯಾಕೆ ಮಾಡಬೇಕು, ಅವ್ರು ಇಂಡಿಪೆಂಡೆಂಟಾಗಿ ಬದುಕಲಿಲ್ಲ ಅಂತ. ಬಟ್ ಯಾವ ಹೆಣ್ಮಗಳು ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ, HIV ಇದ್ದು ಆಕೆ ಹಿಂದೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲದೆ ಇದ್ದಾಗ ಅವಳ ಜೊತೆ ಏನಾಗುತ್ತೆ, ಅವಳು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಸಮಾಜದಾಗ ಲೈಫ್ ಲೀಡ್ ಮಾಡ್ತಾ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ನಾನು ನೋಡಿರೋ ಪ್ರಕಾರ 15:2 ರೇಷೋ. ಈ ಎಕ್ಸಾಂಪಲ್ ನನ್ನಲ್ಲೇನೋ ಒಂದು 15 ಹೆಣ್ಮಕ್ಳು ಇದ್ದಾರೆ ಅಂದರೆ 15ರೊಳಗೆ 2 ಹೆಣ್ಮಕ್ಳ ಜೊತೆ ಆಲ್ರೆಡಿ ಮಿಸ್ಯೂಸ್ ಆಗಿ ಬಂದಿರ್ತಾರೆ. ಅಯ್ಯಯ್ಯೋ. ಆ ಒಂದು ರೇಷೋ ನಾವು ವಿಚಾರ ಮಾಡಿದಾಗ ಬೆಳಗಾವಿಯಲ್ಲಿ 3199 ಚಿಲ್ಡ್ರನ್ಸ್ ಆರ್ HIV ಇನ್ಫೆಕ್ಟೆಡ್ ಆ್ಯಂಡ್ ಅಫೆಕ್ಟೆಡ್ ಅಂತ ICMR 2016 ಸರ್ವೆ ಹೇಳಿದೆ. ಆ 3.5 ಅಷ್ಟು ಮಕ್ಳು ಏನೈತಿ ಈಗ ಅಡಲ್ಟ್ ಸ್ಟೇಜಿಗೆ ಬಂದಿರ್ಬೋದು. ನಿಜವಾಗಿಯೂ ಸಮಾಜದಾಗಿರುವಂಥ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರೆ ಏನೈತಿ ಈ ಏಜಿಗೆ ಸರ್ಕಾರ ಏನಾದರೂ ಕೆಲಸ ಮಾಡಬೇಕಾಗ್ಯದ, ಬಟ್ ಮಾಡ್ತಾ ಇಲ್ಲ. JJ ಆ್ಯಕ್ಟ್ ಅಂತಾರೆ, JJ ಆ್ಯಕ್ಟ್ 18 ವರ್ಷ ಆದ ನಂತರ ಮಕ್ಕಳು ಕೇರ್ ಹೋಮ್ನಿಂದ ಹೊರಗೆ ಹೋಗ್ಬೇಕು, ಅವರು ಇಂಡಿಪೆಂಡೆಂಟ್ ಆಗಿರಲಿ ಅಂತ.
ಬಟ್ ನಾನು ಏನು ಹೇಳೋದಂದ್ರೆ ಅಪ್ಪ ಅಮ್ಮ ಇಲ್ಲದೆ ಇರೋಂಥ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬಿಟ್ಟಾಗ ಅವ್ರ ಸಿಚುವೇಶನ್ ಏನಾಗತ್ತೈತೆ ಅನ್ನೋದು ಎಲ್ಲಿ ಅಸೆಸ್ ಮಾಡತ್ತೀರಿ? ಇಲ್ಲ. ಈಗ ಮಾಡತ್ತಿಲ್ಲ, ಈಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಸಪೋರ್ಟ್ ಅದು ಕೊಡ್ರಲ್ಲ, ಸಪೋರ್ಟ್ ಕೊಟ್ಟರೆ ನಾ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೋದು. ಅದು ಇಲ್ಲ. ಒಟ್ಟು ಎಷ್ಟು ಜನ HIV ಪಾಸಿಟಿವ್ ಬರೀ ಬೆಳಗಾವಿ ಜಿಲ್ಲೆ ಒಂದರಲ್ಲಿ ಇರ್ಬೋದು ಅಂತ ಅನ್ಸುತ್ತೆ? ಬರೀ ಮಕ್ಕಳ ವಿಷಯ ಹೇಳಿದಾಗನ 3,000 ಚಿಲ್ಡ್ರನ್. ಅದು 2016ರಲ್ಲಿ. ಹಾ 16 ನಂತರ ಹೆಚ್ಚು ಕಡಿಮೆ 8-9 ವರ್ಷ ಆಗಿದೆ. ಈ 8-9 ವರ್ಷಗಳಲ್ಲಿ ಇನ್ನೂ ಆ್ಯಡ್ ಆಗಿರ್ತಾರೆ, ಅವ್ರು ಅಡಲ್ಟ್ ಆಗಿರ್ತಾರೆ, ಅವ್ರ ಮಕ್ಕಳಾಗಿರುತ್ತೆ. ಡೋಂಟ್ ಯು ಥಿಂಕ್ ಇನ್ನು ಸ್ವಲ್ಪ ನಂಬರ್ಸ್ ಜಾಸ್ತಿನೇ ಇರ್ಬೋದು ಅಂತ? ನನ್ನ ಪ್ರಕಾರ ಒಂದು 20-25 ಸಾವಿರ ಅಂತ ಇರ್ಬೋದು ಟೋಟಲ್ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ. ಇಡೀ ಕರ್ನಾಟಕವನ್ನು ಅಂದಾಜು ಮಾಡಿದ್ರೆ ಎಷ್ಟು ಇದರ ಡಬಲ್ ಇರ್ಬೋದಾ? ಲಕ್ಷಾಂತರ. ಬಟ್ ನನಗನ್ಸುತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ಸಂಖ್ಯೆ ಇದೆಯಾ ಅಂತ. ಹೆಚ್ಚು ಅಂತ ಎಲ್ಲಿ ಅನ್ಸುತ್ತೆ ನಿನಗೆ? ನಾನು ಯಾವುದು ಕೂಡ ನಂಬರ್ ಆಯ್ತು ಪ್ಲೇಸನ್ನ ಸ್ಪೆಸಿಫೈ ಮಾಡೋದು ಸೂಕ್ತ ಅಂತ ಸರಿಯಲ್ಲ. ಓಕೆ ಫೈನ್. ಇವನ್ ನಾನು ಲಕ್ಷಾಂತರ ಅಂದ್ರೂ ಕೂಡ ಸರ್ಕಾರ ನಂಬರ್ ಏನು ತೋರಿಸ್ತದ ಅನ್ನೋದ್ರ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗೋದಿಲ್ಲ. ಈಗ ಮುಂಚೆ ಏನು 2006ರಲ್ಲಿ ART ಸೆಂಟರ್ ಅನ್ನೋದು ಓಪನ್ ಆಗಿತ್ತಲ್ಲ, ಅವಾಗ ಇಡೀ ಜಿಲ್ಲೆಗೆ ಒಂದೇ ಸೆಂಟರ್ ಇತ್ತು ARTದು. ಈಗ ಬೆಳಗಾವಿಯಲ್ಲಿ ಸುಮಾರು ಒಂದು 10-15 ಸೆಂಟರ್ಸ್ ಆಗಿದಾವು. ಆದರೂ ಕೂಡ ಏನೈತಿ, ನಾವು ಯಾವಾಗ ನಾನು ನನ್ನ ಮಕ್ಕಳು ಸೋಮವಾರ ಅಥವಾ ಮಂಗಳವಾರ ದಿನ ಅದು ಹೋಗಿ ಮೆಡಿಸಿನಿಗೆ ತರ್ಲಿಕ್ಕಂತ ಹೋದಾಗ ಇನ್ನೂ ಅವಾಗೇನು ಕ್ಯೂ ಹಚ್ತಿದ್ವಲ್ಲ ಅದೇ ಕ್ಯೂ ಹಚ್ಚೇ ಮೆಡಿಸಿನ್ ತರಬೇಕು. ನಂಬರ್ಸ್ ಕಮ್ಮಿ ಆಗಿದಾವಂತ ಹೇಳ್ತಾರೆ ಸರ್ಕಾರ. ಬಟ್ ನಂಬರ್ಸ್ ಕಮ್ಮಿ ಆದಾಗ ಅಲ್ಲಿ ಬರೋ ಅಂಥವ್ರ ನಂಬರು ಕಮ್ಮಿ ಇರಬೇಕಲ್ಲ. ಈಗ ಆ್ಯಕ್ಚುಲಿ ಎಷ್ಟು ಮಕ್ಕಳಿದ್ದಾರೆ, ಯಾವ್ಯಾವ ಭಾಗದಿಂದ ಇದ್ದಾರೆ ನಿನ್ನ ಜೊತೆ? ಅಂದರೆ ಎಲ್ಲಿಂದ ಕರ್ಕೊಂಡು ಬರ್ತೀಯಾ, ಹೇಗೆ ಸಿಗ್ತಾರೆ ನಿನಗೆ? ಇಟ್ಸ್ ಅ ಬಿಗ್ ಸ್ಟೋರಿ ಫಾರ್ ಮೀ. ಈಗ ತಂದೆ ತಾಯಿ ಇಲ್ಲದ ಮಕ್ಕಳು ಅಂತಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದು ಹಳ್ಳಿಯಿಂದ ಏನೋ ಮೆಸೇಜ್ ಬರುತ್ತೆ, ಏನೋ ಬರ್ತಾರೆ, ಇಂಥವ್ರು ಇರ್ಬೋದು ಅಂತ ಹೋಗಿ ಕರ್ಕೊಂಡು ಬರ್ಬೋದು. HIV ಪಾಸಿಟಿವ್ ಅಂತ ಹುಡ್ಕೋದು ಹೆಂಗೆ ನೀನು? ಹುಡ್ಕೋದು ನೆಸಸರಿನೇ ಇಲ್ಲ. ನಾನೇನು ಕೆಲವೊಂದು TV ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತೀನಿ, ಅವೇರ್ನೆಸ್ ಮಾಡ್ತೀನಲ್ಲ, ಅದ್ರ ಥ್ರೂನ ಜನ ಬರೋದು ಜಾಸ್ತಿ. ಡೈರೆಕ್ಟ್ ಕಾಲ್ ಮಾಡ್ತಾರೆ. ಶಿವಮೊಗ್ಗ ಆಯಿತು, ಆ ಕಡೆ ರಬಕವಿ ಆಯಿತು, ದೆನ್ ಹರಿಹರ ಸೈಡ, ಸೊ ಗುಲ್ಬರ್ಗ, ಬೇರೆ ಎಲ್ಲ ಡಿಸ್ಟ್ರಿಕ್ಲಿಂದನೂ ಹೆಣ್ಮಕ್ಳಿದ್ದಾರೆ. ಬಂದ ತಕ್ಷಣ ನಿನಗಿರುವಂಥ ಸವಾಲುಗಳೇನು? ಒಂದು ಹೆಣ್ಮಗು HIV ಪಾಸಿಟಿವ್ ಒಂದು ಅಂದಾಜು ಮಾಡಿದ್ರೆ ಒಂದು 12-14 ವರ್ಷದ ಹೆಣ್ಮಗಳು ಬರ್ತಾಳೆ ಅಂತ ಇಟ್ಕೋ. ಬಂದರೆ ನಿನ್ಗಿರುವಂಥ ಸವಾಲುಗಳೇನು ಅವ್ರ ಜೊತೆ? ನಮ್ಮಲ್ಲಿ ಬರೋದೆಲ್ಲ 18 ವರ್ಷದ ಮೇಲ್ಪಟ್ಟಂತಾರು. ಬಂದಾಗ ಸವಾಲು ಅಂದ್ರೆ ಬಿಹೇವಿಯರಲ್ ಇಶ್ಯೂಸೇ ಜಾಸ್ತಿ. ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಹಳ್ಳಿಯೊಳಗೆ ಬದುಕಿರುವಂಥದ್ದು ಏನೈತಿ, ವ್ಯವಸ್ಥೆ ಯಾವ ರೀತಿ ಇರ್ತದೋ ಅದ್ರ ಪ್ರಕಾರಕ್ಕೆ ಬಿಹೇವಿಯರ್ ಇರ್ತದೆ. ಯಾರ ಜೊತೆ ಲೈಫ್ ಲೀಡ್ ಮಾಡಿದಾಳೋ, ಹೆಂಗೆ ಬದುಕಿದಾಳೋ, ಮೆಡಿಸಿನ್ ತೊಗೊಂಡಾಳೋ ಇಲ್ಲೋ, ಹೆಂಗೆ ಅಂತ. ಸೊ ನಮ್ಮಲ್ಲಿ ಬಂದಿರೋವಂಥದ್ದು ಲಿಟ್ರಲಿ ಎಲ್ಲರೂ ಒಂದೊಂದು ರೀತಿ ವಿಚಾರಧಾರೆ, ಬೆಳೆದಿರೋಂಥ ವಾತಾವರಣ ಬೇರೆ ಇರೋದ್ರಿಂದ ಏನೈತಿ, ಒಂದು ಕಡೆ ಇರ್ಲಿಕ್ಕೆ ಅವ್ರು ಕಷ್ಟ ಹಾಕದ. ಸೊ ಅಲ್ಲಿ ಗುಳಿಗಿನ ತೊಗೋತಿರೋದಿಲ್ಲ, ಟೈಮಿಗೆ ಊಟ ಮಾಡೋದಿಲ್ಲ, ಟೈಮಿಗೆ ಹಾಲು ಕುಡ್ದಿರೋದಿಲ್ಲ, ಹೆಲ್ತ್ ಬಗ್ಗೆ ಕಾನ್ಸಿಯಸ್ ಇರೋದಿಲ್ಲ. ಇಲ್ಲಿ ಎದ್ದು ಎಕ್ಸಸೈಸ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಕಂಪಲ್ಸರಿ ಅರ್ಧ ಲೀಟ್ರ್ ಹಾಲು ಕುಡಿಬೇಕು, ಬೆಳಿಗ್ಗೆ 1/4 ಲೀಟ್ರ್, ಸಂಜೆಗೆ 1/4 ಲೀಟ್ರ್, ಕಂಪಲ್ಸರಿ ಎಷ್ಟು ಥರದ ಪಲ್ಯ ತಿನ್ನಬೇಕು, ಚಪಾತಿ ತಿನ್ನಬೇಕು, ರೊಟ್ಟಿ. ಇವೆಲ್ಲ ಏನಾಕೈತಿ, ಅವ್ರಿಗೆ ಮನ್ಯಾಗ ಯಾರು ಏನು ಹೇಳಿರೋದಿಲ್ಲಲ್ಲ, ಬೇಕಾದಂಗೆ ಲೈಫ್ ಲೀಡ್ ಮಾಡಿ ಬಂದಿರ್ತಾರೆ. ಬಟ್ ಇಲ್ಲಿ ಬಂದಾಗ ನಾವು ಇಷ್ಟು ಕಂಪಲ್ಷನ್ ಅಂತೂ ನಮ್ದು ಇರತೈತಿ. ಒಂದು ಎಕ್ಸಸೈಸ್ ಆಯಿತು, ಮೆಡಿಟೇಷನ್, ಅದ್ರ ಜೊತೆಗೆ ಟೈಮ್ ಟು ಟೈಮ್ ಹಾಲು, ಊಟ ಎಲ್ಲ ಇರೋದ್ರಿಂದ ಅವ್ರು ಅದನ್ನ ಹೊಂದಿಸ್ಕೋದೇನೈತಿ ಭಾಳ ಟೈಮ್ ಹಿಡಿತದ. ಬಟ್ ಅವ್ರಿಗೆ ಅರ್ಥ ಆಗುತ್ತಾ, ನಾಗರತ್ನ ನಮ್ಮ ಒಳಿತಿಗೋಸ್ಕರ ಮಾಡ್ತಿದ್ದಾಳೆ ಕರೆ ಕಿರಿಕಿರಿ ಆಗಿಬಿಡ್ತದ. ಒಳ್ಳೇದು ಮಾಡುವಾಗಲೂ ಕಿರಿಕಿರಿ ಅನ್ಸುತ್ತೆ ಅವರಿಗೆ. ಮತ್ತು ಕೆಲವೊಂದು ಹುಡುಗರು ಏನೈತಿ, ನಾನು ಇಂಪ್ರೂವ್ ಆಗ್ಬೇಕಂತ ಪ್ರಯತ್ನ ಮಾಡಿದಾಗೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಸೊ ಕೆಲವೊಂದು ಹುಡುಗರು, ಒಂದು ಹುಡುಗಿದ ಲಂಗ್ ಡ್ಯಾಮೇಜ್ ಆಗಿದೆ, ಇನ್ನೊಂದು ಹುಡುಗಿದು ಒಂದು ಲೆಫ್ಟ್ ಐ ಡ್ಯಾಮೇಜ್. ಈ ವೈರಸ್ ಏನು ಮಾಡ್ತದ, ನಾರ್ಮಲಿ ಬಾಡಿ ಪಾರ್ಟ್ಸನ್ನು ಡ್ಯಾಮೇಜ್ ಮಾಡ್ತದೆ. ಸೊ ಹಿಂಗೆ ಒಂದೊಂದು ಪಾರ್ಟ್ ಡ್ಯಾಮೇಜ್ ಆಗತ್ತದ. ಅದ್ರ ಜೊತೆಗೆ ಬಂದುಬಿಟ್ಟು ಒಂದು ಹುಡುಗಿದಂತೂ CD4 ಅನ್ನುವಂಥ ಸೆಲ್ ಕೌಂಟ್ ಇರ್ತಾವೆ, ಅದು ಇಂಪ್ರೂವ್ ಆಗ್ತಾ ಇಲ್ಲ. ವೈರಲ್ ಲೋಡ್ ಕಡಿಮೆ ಇರಬೇಕು, ಅದು ಇನ್ನೂ ಹೆಚ್ಚಿಗೆ ಅದ. ಸೊ ಎಷ್ಟು ಮೆಡಿಸಿನ್, ಎಷ್ಟು ಫುಡ್ ಇಂಟೇಕ್ ಕೊಟ್ಟರು, ಏನು ಮಾಡಿದ್ರು ಕೆಲವೊಂದು ಸಲ ಇಂಪ್ರೂವ್ಮೆಂಟ್ ಇಲ್ಲ. ಆ ಒಂದು ರೀತಿ ಚಾಲೆಂಜ್ ಅನ್ನಿಸ್ತದೆ. ವಾಟ್ ಕೈಂಡ್ ಆಫ್ ಎಮರ್ಜೆನ್ಸಿ ಯು ಫೇಸ್? ಎಮರ್ಜೆನ್ಸಿ ಅಂತಂದಾಗ ಒಂದು ಹೆಲ್ತ್ ರಿಲೇಟೆಡ್ ಇರ್ತದೆ, ಸೆಕೆಂಡಾಗಿ ಹೈಯೆಸ್ಟ್ ಚಾಲೆಂಜಿಂಗ್ ಫೈನಾನ್ಷಿಯಲ್ ಕ್ರೈಸಿಸ್. ಡೋನರ್ಸ್ ಎಲ್ಲ ಬರ್ತಾರೆ, ಬಂದಾಗ ಏನೈತಿ, ಒಕೇಶನ್ ಇದ್ದಾಗ ಬರ್ತಾರೆ, ಬರ್ತ್ಡೇ ಇರ್ತೈತಿ, ವೆಡ್ಡಿಂಗ್ ಆ್ಯನಿವರ್ಸರಿ, ಅಥವಾ ತಮಗೆ ಕೊಡುವಂಥ ಮನಸ್ಸಿದ್ದಾಗ ಬಂದು ಹೆಲ್ಪ್ ಮಾಡ್ತಾರೆ. ಬಟ್ ಉಳಿದಂಥ ಟೈಮ್ದಾಗ ಏನೈತಿ, ಮಿನಿಮಮ್ ತಿಂಗಳಿಗೆ ನಂಗೆ 1-1.25 ಲಕ್ಷ ರೂಪಾಯಿ ಎಕ್ಸ್ಪೆನ್ಸ್ ಐತಿ. 1.25 ಲಕ್ಷ ರೂಪಾಯಿ. ಹಿಂಗೆ ನೂಕ ದಿವಸ ಹೋಗವ, ರೆಂಟ್ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು, ಪೆಟ್ರೋಲ್ ಚಾರ್ಜ್ ಆಯಿತು, ಎಲೆಕ್ಟ್ರಿಕಲ್ ಆಯಿತು, ಊಟ ತಿಂಡಿ ಅವ್ರದ್ದು ವ್ಯವಸ್ಥೆ ಎಲ್ಲ. ಕೆಲಸ ಮಾಡೋದಕ್ಕೆ ಏನಿಲ್ಲ, ಸಪೋರ್ಟ್ ಸಿಕ್ತಂದ್ರೆ ಇನ್ನೂ ಕೆಲಸ ಮಾಡ್ಬೋದು. ಸಪೋರ್ಟ್ ಇಲ್ಲದೆ ಇದ್ದಾಗ ಬರೀ ಕೆಲಸ ಮಾಡಂದ್ರೆ
ದೆನ್ ಏನೈತಿ 3 ಹೊತ್ತದ ಊಟದ್ದಾಯ್ತು, ಪ್ರತಿಯೊಂದು ಎಜುಕೇಷನ್ನು ಕಾಸ್ಟ್ಲಿ ಆಗಿದೆ ಈಗ. ನನ್ನ ಮಕ್ಕಳು ಡಿಗ್ರಿ PG ಓದಾಕತ್ತಿದ್ದಾರೆ. ಅವ್ರ ಎಜುಕೇಷನ್ ಎಕ್ಸ್ಪೆನ್ಸಸ್ ಏನೈತಿ, ಒಂದು ಮಗಳದ್ದು 22,000 ಇದ್ರೆ ಇನ್ನೊಂದು ಮಗಳು 57,000 ಅದ, ಇನ್ನೊಂದು ಮಗಳದ್ದು 25,000. ಹಿಂಗೆ ಬೇರೆ ಬೇರೆ ಎಜುಕೇಷನ್ ಅಂತ ಫೀಸ್ ಬೇರೆ ಬೇರೆ ಅದ. ಸೊ ಹಂಗಿದ್ದಾಗ ಊಟದ ಜೊತೆಗೆ ಶಿಕ್ಷಣನೂ ಕೊಡೋದು, ಸ್ಕಿಲ್ ಟ್ರೈನಿಂಗು ಕೊಡಬೇಕು, ಇವೆಲ್ಲ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಈ ಹೆಣ್ಣು ಮಕ್ಕಳ ಭವಿಷ್ಯ ಏನು? ಲೈಕ್ ಅವ್ರು ನೀನು ಓದಿಸ್ತೀಯಾ, ಡಿಗ್ರಿ ಮಾಡ್ತೀಯಾ, ವಾಟ್ ನೆಕ್ಸ್ಟ್? ಏನು ಮಾಡ್ತಾರೆ ಅವ್ರು ಡಿಗ್ರಿ ಆದಮೇಲೆ? ಅವ್ರ ಕೆಲ್ಸಕ್ಕೆ ಹೋಗ್ತಾರಾ ಅಥವಾ ಹೀಗೆ ಇರ್ತಾರಾ? ಏನಾಗುತ್ತೆ? ಎಜುಕೇಶನ್ ಮಾಡಿದವರಂತೂ ಅಲ್ಲಿಂದ ಹೋಗಿ ತಮ್ಮ ಲೈಫ್ನಲ್ಲಿ ಸೆಟ್ಲ್ ಆಗಿ ಜಾಬ್ ಅಚ್ಚಾ, ಮಾಡ್ತಾ ಆ ಇದ್ದಾರೆ. ಥರದ ಎಕ್ಸಾಂಪಲ್ಸ್ ಇದೆಯಾ? ಏನು ಮಾಡ್ತಿದ್ದಾರೆ ಈಗ? ಯಾರಾದರೂ ಒಂದು ಇಲ್ಲೇ ಎಕ್ಸಾಂಪಲ್? ಬೆಂಗಳೂರಲ್ಲೇ ಇದ್ದಾರೆ. ಹ್ಮ್. ಕೆಲವೊಬ್ರು ಹುಡುಗರು ಜಾಬ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರ ನಾವು ಇಲ್ಲಿಯವ್ರಿಗೆ ಒಂದು 12 ಹೆಣ್ಮಕ್ಳದ್ದು, ಯಾರು ಓದೋದಿಲ್ಲ ಅನ್ನೋರು ಮದುವೆ ಮಾಡ್ಕೋತೇವೆ ಅಂದ್ರೆ ಒಂದು 12 ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿದ್ದೀವಿ. ಅಚ್ಚಾ, ಮದುವೆ ಹೇಗೆ ಮಾಡ್ತೀರಾ? ಹುಡುಗ ಹೇಗೆ? HIV ಇದ್ದವ್ರನ್ನ ಹುಡುಕಿ, ಹ್ಮ್. ಇವ್ರಿಗೆ HIV ಇದ್ದವ್ರನ್ನ ಹುಡುಕಿ ಮ್ಯಾರೇಜ್ ಮಾಡುವಂಥದ್ದು. ಈ ಸಂಸ್ಥೆಗೆ ಮೊಮ್ಮಕ್ಕಳು ಇದ್ದಾರೆ, HIV ಅಚ್ಚಾ. ಇಲ್ಲದೆ ಇದ್ದವರು. ಮೊಮ್ಮಕ್ಕಳು ಕೂಡ ವೆರಿ ಗುಡ್. ಯು ಆರ್ ವೆರಿ ಹ್ಯಾಪಿ ಟುಡೇ ಅಲ್ಲ? ಒಂದ್ ಕಾಲದಲ್ಲಿ ಮಗನನ್ನ HIV ನೆಗೆಟಿವ್ ಮಾಡ್ಕೊಳ್ಳೋದೇ ನಿಂಗೊಂದು ದೊಡ್ಡ ಸವಾಲಿತ್ತು. ಈಗ ಮೊಮ್ಮಕ್ಕಳಾಗಿದ್ದಾರೆ ಅಂತ. ಈಗ ಒಂದ್ ಮೊಮ್ಮಗು ಮನೆಯಾಗ ಅದ 2 ವರ್ಷದ್ದು. ಸೊ ಒಂದು ಎನ್ವೈರ್ಮೆಂಟ್ ಹೆಂಗದ ಅಂದ್ರೆ, ಒಬ್ರು ಇದ್ದಾರೆ ಸೀನಿಯರ್ ಸಿಟಿಜನ್ ಇದ್ದಾರೆ, ಉಳಿದವರೆಲ್ಲ ಮಿಡಲ್ ಏಜ್, ಹತ್ತರ ಕೆಳಗಡೆ 2 ವರ್ಷದ ಮಗು. ಸೊ ಒಂದ್ ರೀತಿ ಫುಲ್ಫಿಲ್ ಫ್ಯಾಮಿಲಿ ಅಂತ ಅನ್ಬೋದು, ಹ್ಯಾಪಿ ಫ್ಯಾಮಿಲಿನೂ ಅಂತ ಹೇಳ್ಬೋದು. ಬಟ್ ಅದ್ರ ಜೊತೆಗೆ ಹೇಳ್ಬೇಕಂದ್ರೆ, ಈಗ ಏನ್ ಕಲಿತಾ ಇದಾರ ಅದ್ರ ಜೊತೆಗೆ ಸ್ಕಿಲ್ ಟ್ರೈನಿಂಗ್ ಅಂತ ಕೊಡ್ತಾ ಇದೀವಣ್ಣ. ಓಕೆ. ಸೊ ಪರ್ಸ್ ಆಯ್ತು, ಬ್ಯಾಗ್, ಹಿಂಗೆ ಒಂದು 20 ಥರದ ಬಟ್ಟೆ ಪ್ರಾಡಕ್ಟನ್ನು ಮಕ್ಕಳು ರೆಡಿ ಮಾಡಿ ಎಕ್ಸಿಬಿಷನ್ಸ್ಗೆಲ್ಲ ಅಟೆಂಡ್ ಆಗಾಕತ್ತಿದ್ದಾರೋ. ತಾವು ಕೂಡ ಏನೈತಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಪ್ರಯತ್ನ ಮಾಡತ್ತಾರೋ. ಆಶ್ರಯ ವತಿಯಿಂದ ಏನೈತಿ, ಅವ್ರಿಗೆ ಬೇಕಾಗಿರೋ ರಾ ಮಟೀರಿಯಲ್ ಆಯಿತು, ಅವ್ರಿಗೆ ಏನು ಹೊಲಿಗೆ ಹೊಲಿತಾರಲ್ಲ ಆ ಥರದ ಮಷಿನರಿ ಆಯಿತು, ಪ್ರತಿಯೊಂದು ಎಕ್ಸ್ಪೆನ್ಸಸ್ ಆಶ್ರಯ ಹತ್ರ ಓ, ಈಗ ಹಾಗಿದ್ರೆ ಯಾರಾದರೂ ನೋಡಿ ನಿಮ್ಮ ಬಂದು ನಮ್ಮಲ್ಲೂ ಏನಾದರೂ ಸೇಲ್ ಮಾಡಿ ಅಂತ ಕರೆದ್ರೆ ನೀವು ಅಲ್ಲಿಗೆ ಹೋಗ್ತೀರಾ ಎಕ್ಸಿಬಿಷನ್ಗೆ? ಲಾಸ್ಟ್ ತಿಂಗಳು ಅಷ್ಟೇ ಸಿಸ್ಕೋದಲ್ಲಿ ಕನ್ನಡ ಸಂಭ್ರಮ ಅಂತ ಕಾರ್ಯಕ್ರಮ ಮಾಡಿದ್ರು, ಕಾಲ್ಕಾಮ್ ಕಂಪ್ನಿಯಲ್ಲಿ ಮಾಡಿದ್ರು. ಅಲ್ಲಿ ಮಕ್ಕಳ ಪ್ರಾಡಕ್ಟನ್ನು ಡಿಸ್ಪ್ಲೇ ಮಾಡಿ ಮಾರ್ಕೆಟಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಇವನ್ ಕೆಲವೊಂದು ಕಂಪ್ನಿಲಿ ಏನು ಮಾಡ್ತಾರೆ ಅಂದರೆ, ಅವರ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಯಿತು, ಎಲ್ಲ ಟೇಬಲ್ ಸೆಟ್ಟಿಂಗ್ ತಾವೇ ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ಅಲ್ಲಿ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಿ ಒಂದು ಮಕ್ಕಳಿಗೆ ಹೆಲ್ಪ್ ಆಗೋ ಥರ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಈಗ ನೀನು ಹೇಳ್ತಾ ಇದೆಯಾ, ನಾವು ನಮ್ಮ ಮಕ್ಕಳಿಗೋಸ್ಕರ ಮನೆ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ. ಮನೆ ನೀನು ಆರಂಭದಲ್ಲೇ ಹೇಳಿದೆ, ಮನೆ ಬಾಡಿಗೆಗೆ ಸಿಗೋದು ಭಾಳ ಕಷ್ಟ, ಹಿಂಗಾಗಿ ಮಾಡಬೇಕು ಅಂತ. ಹೇಗಾಯಿತು ಈ ಮನೆಯ ಕನಸು? ಎಲ್ಲಿವರೆಗೂ ಬಂದಿದೆ? ನನಗಂತೂ 10 by 10 ಜಾಗನೂ ಇಲ್ಲ, ಮನಿನೂ ಇಲ್ಲ. ಬಟ್ ಯಾವಾಗ ಮಕ್ಕಳಿಗಂತ ಪ್ರಯತ್ನ ಮಾಡಿದಾಗ ಸುಮಾರು 3 ವರ್ಷ ತಗೊಂತು. ಬೆಂಗಳೂರಿಂದ ಬೆಳಗಾವಿಯಿಂದ ಬೆಂಗಳೂರು, ವಿಧಾನಸೌಧ ಅಡ್ಡಾಡಿ ಕೊನೆಗೆ ಏನೈತಿ, ಹೌಸಿಂಗ್ ಬೋರ್ಡ್ ಥ್ರೂ ವಿ ಸೋಮಣ್ಣಾಜಿ ಅವರ ಮಿನಿಸ್ಟ್ರಿ ಇದ್ದಾಗ ಒಂದು 40-60 ಸೈಟ್ ಅಲಾಟ್ ಆಯಿತು. ಶಾಯದ್ ಇದೇ ಆಫೀಸ್ನಲ್ಲಿ ಕೂತಾಗ ನಾ ಆ ಜಾಗ ಬಗ್ಗೆ ಸುತ್ತಾಡೋದು ನೋಡಿ ನೀವು ಬೈದಿದ್ರಿ ನನಗೆ. ಗುರು ಮಹಾರಾಜರದ ಜವಾಬ್ದಾರಿ ಐತೆ, ಅವ್ರು ಮಾಡ್ಕೋತಾರೆ, ನೀ ಯಾಕೆ ಎಷ್ಟು ಕಷ್ಟಪಟ್ಟು ಹೆಲ್ತ್ ಅಪ್ಸೆಟ್ ಮಾಡ್ಕೋತೀಯ ಅಂತ ಅಂದಿರೋದು ಇದೇ ಆಫೀಸ್ ಅಂತ ಅನಿಸ್ತದೆ, ಇದೇ ಪ್ಲೇಸ್. ಸೊ ಯಾವಾಗ ನೀವು ಅಂದ್ರಿ, ನೀವು ನಂಬೋದಿಲ್ಲನ, ಅದೇ 1 ವರ್ಷದಾಗ ನಂಗೆ ಜಾಗ ಸಿಕ್ಕಿತ್ತು. ಬಟ್ ಏನೈತಿ, ನನಗೆ ಅನಿಸಿರೋ ಪ್ರಕಾರ ಏನೈತಿ, ನಮಗೆ ಏನು ಬೇಕಾಗ್ಯದಲ್ಲ ನಾವು ಅದ್ರ ಬಗ್ಗೆ ಪ್ರಯತ್ನ ಮಾತ್ರ ಪಡಬೇಕು. ಅಲ್ಲ, ನಿನ್ನ ಪ್ರಯತ್ನ ನಾನು ನೋಡಿದ್ದೀನಿ, ಬಿಟ್ಟು ಬಿಡದ ಪ್ರಯತ್ನ. ಅದು ಸ್ವಂತಕ್ಕೋಸ್ಕರ ಅಲ್ಲ, ತನ್ನ ಮಕ್ಕಳಿಗೋಸ್ಕರ. ಆ್ಯಂಡ್ ನನಗೆ ಖುಷಿ ಇದೆ, ನಿನ್ನ ಪ್ರಯತ್ನಕ್ಕೆ ಸರಿಯಾಗಿ ಜಾಗ ಸಿಕ್ತು, ಕೆಲಸವೂ ಶುರುವಾಯಿತು. ಎಲ್ಲಿವರೆಗೂ ಬಂದಿದೆ ಈಗ ಮನೆ? ನಂದೀಗ ಆಶ್ರಯದ 40-60 ಸೈಟ್ನಲ್ಲಿ 5,900 ಸ್ಕ್ವೇರ್ ಫೀಟ್ ಬಿಲ್ಡಪ್ ಏರಿಯಾ ಮಾಡ್ತಾ ಇದ್ದೀನಿ. ಅದಕ್ಕೆ ಪೂರಾ ಎಷ್ಟು ಜನ ಮಕ್ಕಳನ್ನ ಅಕಾಮಡೇಟ್ ಮಾಡ್ಬೋದು ನೀನು ಈ ಕಂಪ್ಲೀಟ್ ಆದರೆ ಸ್ಟ್ರಕ್ಚರ್? ಈಗಿರೋ ಕಂಪ್ಲೀಟ್ ಸ್ಟ್ರಕ್ಚರ್ಗೆ ಏನೈತಿ, 1 ಫ್ಲೋರ್ ಮಾತ್ರ ಮಕ್ಕಳಿಗೆ ಅಂತ ಇಟ್ಟಿದ್ದೀನಿ G+2ದಲ್ಲಿ. ಅಲ್ಲಿಗೆ ಸದ್ಯ ಒಂದು 20ರಿಂದ ಮ್ಯಾಕ್ಸಿಮಮ್ 25. ಯಾಕಂದ್ರೆ ಅದ್ರ ಹೋಗಿರುವಂಥದ್ದು ಏನದ ಅಂದ್ರೆ, ಬೇಸ್ಮೆಂಟ್ ಬಂದ್ಬಿಟ್ಟು ಪಾರ್ಕಿಂಗ್ ಕಮ್ ಫಂಕ್ಷನ್ ಹಾಲ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ಗೋಸ್ಕರ ಅಂತ ಇಟ್ಟೇನೆ. ಇನ್ನೊಂದು ರೂಮ್ ಅದ ಮಕ್ಕಳ ಪ್ರಾಡಕ್ಟನ್ನು ಡಿಸ್ಪ್ಲೇ ಮಾಡಲಿಕ್ಕೆ. ಅದೇ ಬೇಸ್ಮೆಂಟ್ನಲ್ಲಿ ಮತ್ತೊಂದು ಅಟ್ಯಾಚ್ಡ್ ಬಾತ್ರೂಮ್ ವಿತ್ ಒಂದು ದೊಡ್ಡ ರೂಮ್ ಮಾಡಿರೋದು, ಯಾರಾದರೂ ಸ್ಟಾಫ್ ಬಂದ್ರೆ ಅಲ್ಲಿ ಇರಲಿಕ್ಕೆ ಫ್ಯಾಮಿಲಿ ಸಮೇತ, ಮತ್ತು ಅದ್ರ ಜೊತೆಗೆ ಅದನ್ನು ಕ್ಲಿನಿಕ್ ಆಗಿ ಯೂಸ್ ಮಾಡೋದು. ಫಸ್ಟ್ ಫ್ಲೋರ್ ಬಂದುಬಿಟ್ಟು ಮಕ್ಕಳು ಹೊಲಿತಾ ಇರುವಂಥ ಏನು ಹೊಲಿಗೆದು ಸೆಂಟರ್ ಅದ ಕೇಂದ್ರ, ಅದು ಒಂದು ಅರ್ಧ ಪೋರ್ಷನ್ ಲೈವ್ಲಿಹುಡ್ ಸೆಂಟರು, ಇನ್ನು ಅರ್ಧ ಪೋರ್ಷನ್ನಲ್ಲಿ ನಮ್ದು ಆಫೀಸ್ ಕಮ್ ಕೌನ್ಸಿಲಿಂಗ್ ರೂಮ್ ಅಂತ ಮಾಡ್ಕೋತೀನಿ. ಯಾಕಂದ್ರೆ ತಿಂಗಳಿಗೆ ಒಂದು 50ರಿಂದ 70 ಜನ ನನ್ನ ಕಡೆ ಕೌನ್ಸಿಲಿಂಗ್ ಬರ್ತಾರೆ. ಆ ಕೌನ್ಸಿಲಿಂಗ್ಗೋಸ್ಕರ ಒಂದು ಸಪ್ರೇಟ್ ಆದಂಥ ಒಂದು ರೂಮ್ ಇರ್ಲಂತ ಕೌನ್ಸಿಲಿಂಗ್ ರೂಮ್ ಮಾಡ್ಕೊಂಡಿನಿ. 2nd ಫ್ಲೋರಿಗೆ ಮಾತ್ರ ಮಕ್ಕಳಿಗಂತ ಸೀಮಿತವಾಗಿ ಫುಲ್, ಅಲ್ಲಿ ಯಾರು ಹೊರಗಡೆಯವ್ರು ಬರೋ ಅಂಥ ಪರ್ಮಿಷನ್ ಇಲ್ಲ.
ಅಲ್ಲಿ ಪೂರಾ ಅವ್ರಿಗೋಸ್ಕರನ ಅಂತೇನಿತಿ ಕಿಚನ್ ಆಯ್ತು, ಡಾರ್ಮೆಟ್ರಿ ಸಿಸ್ಟಮ್ ಇಟ್ಟಿದ್ದೀನಿ. ಈಗಿರೋ ನಿನ್ ಮಕ್ಕಳಿಗೆ ಅಷ್ಟು ಬೇಕು. ಈಗ ಅಷ್ಟು ಬೇಕು. 20+ ಇದಾರೆ, ಹೆಚ್ಚು ಕಡಿಮೆ 22 ಮಕ್ಳು ಇರ್ಬೋದು. ಹ್ಮ್. ಈಗಿರೋ ಮಕ್ಕಳಿಗೆ ಆ ಸ್ಟ್ರಕ್ಚರ್ ಬೇಕೇ ಬೇಕು. ಸ್ಟ್ರಕ್ಚರ್ ಬೇಕು. ಯಾಕಂದ್ರೆ ಬೇರೆ ಬರೀ ಮಕ್ಕಳಿಗೆ ಅಂತ ಇರಾಕಲ್ಲ, ಅದು ಒಂದು ಲೈವ್ಲಿಹುಡ್ ಅಲ್ಲಿ ಜನರೇಟ್ ಹಾಕದ, ಅದ್ರ ಜೊತೆಗೆ ಹೊರಗಡೆಯಿಂದ ಬಂದವರಿಗೆ ಒಂದು ಕೌನ್ಸಿಲಿಂಗ್ ಹಾಕದ, ಮತ್ತು ಕಾಲೇಜ್ ಸ್ಟೂಡೆಂಟ್ಸು ಕೆಲವೊಂದು ಸ್ಕೂಲ್ ಮಕ್ಕಳು ವಿಸಿಟ್ ಬರ್ತಾರೆ, ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಟಂಗೆ ಹಾಕದ. ಮಲ್ಟಿಪರ್ಪಸ್ ಬಿಲ್ಡಿಂಗ್ ಅದ ನಾವು ಯಾವಾಗ ಫಿನಿಶ್ ಮಾಡ್ತೇವೆ ಬಿಲ್ಡಿಂಗ್? ಫಿನಿಶ್ ಮಾಡಲಿಕ್ಕೆ ಸ್ಟ್ರಕ್ಚರ್ ಕೊಟ್ಟಿರೋದು ಅಶೋಕ ಐರನ್ 66 ಲಕ್ಷ ಕೊಟ್ಟಿದ್ದೀವಿ. ಒಂದೇ ಒಂದು ವ್ಯಕ್ತಿ ನಾವು ಫ್ಲಡ್ನಲ್ಲಿ ಮಾಡಿರೋಂಥ ಕೆಲಸ ನೋಡಿ, ಜಯಂತ್ ಹುಂಬರ್ವಾಡಿ ಅಂತ ಸರ್, ಅವರು ಒಂದು ಕಂಪ್ನಿ ಥ್ರೂ ಜೈ ಭಾರತ್ ಫೌಂಡೇಶನ್ ಅಂತದ, ಸ್ಟ್ರಕ್ಚರಿಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಶಾಂತಿ ಫಾರ್ಮ್ಯಾಕ್ ಅಂತ ಒಂದು ಕಂಪ್ನಿ ಅದ, ಅವ್ರು ಪೂರಾ ಮನೆಯದ ಎಲೆಕ್ಟ್ರಿಕಲ್ ವರ್ಕ್ ಮಾಡಿಸ್ಕೊಟ್ರು. ಮತ್ತು ಆದಿತ್ಯ ಬಿರ್ಲಾ ಹಿಂಡಲ್ಕೋ ಇಂಡಸ್ಟ್ರಿ ಬಂದ್ಬಿಟ್ಟು ಪೇಂಟ್ ಗ್ರಿಲ್ ವಾಲ್ಕೆರೆಲ್ಲ ಮಾಡಿಕೊಟ್ರು. ಇಲ್ಲೇ ಒಂದು ಪ್ರಶಾಂತ್ ಅವಧಾನ್ಯನ ಅವ್ರ ತಮ್ಮ ರೇ ವೆಕ್ಟರ್ ಅನ್ನೋ ಕಂಪ್ನಿ ಕಂಪೌಂಡ್ ಕಟ್ಕೊಡ್ತು. ನನಗೆ ಒಮ್ಮೆ ಹಿಂಗೆ ಅನಿಸ್ತದಲ್ಲ, ನನಗೊಂದು ಜಾಗ ತಗೋಂಥ ಒಂದು ಎಲಿಜಿಬಿಲಿಟಿ ಇಲ್ಲದೆ ಇದ್ದಾಗ ಜಾಗ ಸಿಕ್ಕು, ನನ್ನ ಕೆಲ್ಸಕ್ಕೆ ಇಷ್ಟೆಲ್ಲ ಒಂದು ಸಪೋರ್ಟ್ ಸಿಕ್ಕದ. 80% ವರ್ಕನ್ನು ಮುಗಿಸಿದ್ದೀನಿ, ಇನ್ನು 20% ಅದ, ಅದು ಕೂಡ ಆಗ್ತದ. ಬಟ್ ಚಾಲೆಂಜಸ್ ಸುಮಾರು ಅದ, ಯಾಕಂದ್ರೆ ರಿಮೈನಿಂಗ್ ಇರೋ 20%ಗನ ಬರೀ ನಂಬರ್ 20% ಆದರೂ 20 ಲ್ಯಾಕ್ಕಿಂತನೂ ಹೆಚ್ಚಿಗೆ ಇನ್ನೂ ಎಕ್ಸ್ಪೆನ್ಸಸ್ ಕೆಲಸ ಅಲ್ಲಿ ಉಳಿದದ. ಎಕ್ಸಾಂಪಲ್ ಒಂದು ಫ್ಲೋರಿಂಗ್ ಅದ, ಸ್ಯಾನಿಟ್ರಿ ಫಿಟ್ಟಿಂಗ್ ಅದ, ಒಳಗಡೆ ಮಕ್ಕಳಿಗೆ ಏನೈತಿ ಪಾರ್ಟಿಷನ್ ಆಯಿತು, ಬಟ್ಟೆ ಇಡೋ ಕಬ್ಬಡ್ಸ್, ಹಿಂಗೆ ಬೇರೆ ಬೇರೆ ವರ್ಕ್ ಇನ್ನೂ ಒಂದು 20-25 ಲಕ್ಷದ ಉಳಿದದ. ಅದು ಮುಗಿತಂದ್ರೆ ಇನ್ನು ಒಂದು 2 ತಿಂಗಳದಾಗ ಮನೆ ಮುಗಿಸ್ಕೇಸ್ ನನ್ನ ಮಕ್ಕಳನ್ನಲ್ಲಿ ಶಿಫ್ಟ್ ಮಾಡೋ ಟಾರ್ಗೆಟ್ ಅದ. ವಂಡರ್ಫುಲ್, ಒಳ್ಳೆಯದಾಗಲಿ. ನೀನು ಈ ಪ್ರಯತ್ನಕ್ಕೆ ನಂಗೆ ಅನ್ಸುತ್ತೆ ತುಂಬ ಜನ ಸಹಕಾರಿಗಳು ಬರ್ತಾರೆ. ನಾನು ಎಲ್ಲರನ್ನೂ ಆತ್ಮೀಯವಾಗಿ ಕೇಳ್ಕೊಳ್ತೀನಿ, ನಾಗರತ್ನ ಈಸ್ ಅ ಸೋಲ್ ಫೈಟರ್. ಯಾರು ಜೊತೆಲಿ ಇಲ್ಲದೆ ಹೋದಾಗಲೂ ಕೂಡ, ಯಾರು ಜೊತೆಯಲ್ಲಿ ಇಲ್ಲದೆ ಹೋದರೂ ಕೂಡ ಒಬ್ಬಳೇ ಫೈಟ್ ಮಾಡಬಲ್ಲಳು. ನೀವು ಅದನ್ನು ಕೇಳಿದ್ದೀರಿ. ಅವಳದೊಂದು ದೊಡ್ಡ ಕನಸು ತನ್ನ ಮಕ್ಕಳಿಗೋಸ್ಕರ ಏನಾದರೂ ಆಗಬೇಕು, ಅವರೊಂದು ಒಳ್ಳೆ ಜಾಗದಲ್ಲಿ ಉಳ್ಕೊಳ್ಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಎಲ್ಲರೂ ಸಪೋರ್ಟಿಗೆ ನಿಂತ್ಕೊಳ್ಳೋಣ, ಅವಳಿಗೆ ಬಲವಾಗಿ ಆತ್ಕೊಳ್ಳೋಣ, ಸೊ ದ್ಯಾಟ್ ಈಗಿರೋ ಮನೆಯಿಂದ ಅವಳನ್ನು ಹೊರಗೆ ದಬ್ಬದೇ ಇರುವಂಥ ಪರಿಸ್ಥಿತಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿರ್ತಾರೆ, ಯಾರೂ ಕೆಟ್ಟವ್ರು ಇರೋದಿಲ್ಲ. ಬಟ್ ಸ್ಟಿಲ್ ಒಂದು ಸೋಷಿಯಲ್ ಸ್ಟಿಗ್ಮಾ ನೀನು ಹೇಳಿದಂತೆ ಯಾವಾಗಿದು ಜಾಗೃತವಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನೀನು ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳುವಂತಾಗಲಿ, ನಿನ್ನ ಮಕ್ಕಳು ಸ್ವಂತ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ನೀನು ಹಾಯಾಗಿ ಬದುಕುವಂತಾಗಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಸಮ್ಟೈಮ್ಸ್ ಈ ಥರದ ಕಥೆಗಳನ್ನು ಕೇಳಿದಾಗ ಭಗವಂತ ಕಷ್ಟ ಕೊಟ್ಟಿದ್ದಾನೆ, ಆ ಕಷ್ಟದ ನಡುವೆ ಎಂಥ ಸಾಹಸಮಯ ಮನಸ್ಸನ್ನು ಇಟ್ಟಿದ್ದಾನೆ ಅಂತ ಅನಿಸುತ್ತೆ. ಅವ್ರ ಗಂಡ ಡಿಪ್ರೆಷನ್ನಿಗೆ ತೀರಿಕೊಂಡ, ಆದರೆ ತಾನು ಡಿಪ್ರೆಷನ್ನಿಗೆ ಹೋಗಲಿಲ್ಲ. ತಾನು ತನ್ನ ಮಕ್ಕಳನ್ನು, ಯಾರಿಗೆ HIV ಪಾಸಿಟಿವ್ ಆಗಿದ್ದಾರೋ ಅವರನ್ನು ಕೂಡಿಸ್ಕೊಂಡು ಅವರಿಗೆ ಎಜುಕೇಷನ್ ಕೊಡ್ತಾ ಅವರು ಮದುವೆವರೆಗೂ ಕರ್ಕೊಂಡು ಬಂದು ದೊಡ್ಡ ಸಾಹಸ ಮಾಡೋದಿದೆಯಲ್ಲ, ಇದು ಸಾಮಾನ್ಯವಾದ ಸಂಗತಿಯಲ್ಲ. ನಾಗರತ್ನ, ಇಡೀ ಸಮಾಜ ನಿನ್ನ ಜೊತೆಗಿರುತ್ತೆ. ಡೋಂಟ್ ವರಿ, ಭಾಳ ಬೇಗ 2 ತಿಂಗಳಿಗೆ ನಿನ್ನ ಕಟ್ಟಡ ಪೂರ್ಣವಾಗಲಿ. ನಾವೆಲ್ಲರೂ ಅಲ್ಲಿಗೆ ಹೋಗೋಣ. ಯಾರ್ಯಾರು ಇವತ್ತು ಪಾಡ್ಕಾಸ್ಟ್ ನೋಡ್ತಿದ್ದೀರೋ ನಾವೆಲ್ಲರೂ ಅಲ್ಲಿ ಸೇರೋಣ, ಅವಳಿಗೆ ಹಾರೈಸೋಣ, ಇನ್ನೊಂದಷ್ಟು ಶಕ್ತಿ ಬರಲಿ ಅವಳಿಗೆ. ಬೈ ದ ವೇ, ನಾನು ಕೊನೆಯಲ್ಲಿ ಒಂದು ಪ್ರಶ್ನೆ ಅವಳು ಕೇಳಬೇಕು. ಹೌ ಈಸ್ ಯುವರ್ ಹೆಲ್ತ್ ನಾವ್? ವಾಟ್ ಈಸ್ ದ ಕಂಡೀಷನ್ ಆಫ್ ಯುವರ್ ಹೆಲ್ತ್? ಚೆನ್ನಾಗದ ಇಲ್ಲಂತಲ್ಲ, ಅದಕ್ಕೆ ಕರೆಕ್ಟಾಗಿ ರೆಸ್ಟ್ ಕೊಟ್ಟರೆ ಸರಿ ಇರ್ತದೆ. ಕೆಲಸದ ಒತ್ತಡ ಇದೆಲ್ಲ ಟೆನ್ಷನ್ ನೋಡು ಸ್ವಲ್ಪ ಹೆಲ್ತ್ ಕಿರಿಕಿರಿ ಆಗತ್ತದ. ಯಾಕಂದರೆ ಬೇರೆ ಬೇರೆ ಪ್ರೋಗ್ರಾಮ್ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟದ. ಸೊ ಒಂದು CSR ಫಂಡ್ ನಾನು ತೊಗೊಂಡೆ, ಅದರಿಂದ ಒಂದು 29 ಲೊಕೇಶನ್ದಲ್ಲಿ 1500 HIV ಪಾಸಿಟಿವ್ ಜನರಿಗೆ ಲೀಗಲ್ ಸರ್ವಿಸ್ ಆಯಿತು, ಗ್ರೋಸರಿ ಮತ್ತು ಪ್ರೋಟೀನ್ ಪೌಡ್ರ್ ಕೊಟ್ಟು ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಮಾಡುವಂಥ ಜವಾಬ್ದಾರಿ ಇತ್ತು. ಅದ್ರ ಸುಮಾರು ಓಡಾಟ ಆಯಿತು CSR ರೈಟ್ಸ್ ಲಿಮಿಟೆಡ್ ವತಿಯಿಂದ. ಸೊ ಅದಲ್ದ ಕೆಲವೊಂದು ಪಾಶ್ ಆ್ಯಕ್ಟಿಗೋಸ್ಕರ ಮುಂಚೆ ಅನಿಸ್ತಿತ್ತು HIV AIDS ಇದ್ದವರಿಗೆ ಒಂದು ಮೇನ್ ಸ್ಟ್ರೀಮಿಗೆ ಬರಲಿಕ್ಕೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಅನಿಸ್ತಿತ್ತು. ಬಟ್ ಯಾವಾಗ ನನ್ನ ಕೆಲಸ ನೋಡಿ ಜನ ಅರ್ಥ ಮಾಡ್ಕೊಂಡಾಗ ಈಗ ಸುಮಾರು ಕಂಪ್ನಿಗಳಿಗೆ ನಾನು ಆ್ಯಸ್ ಅ ಇಂಡಿಪೆಂಡೆಂಟ್ ಮೆಂಬರ್ ಮತ್ತು ಎಕ್ಸ್ಟರ್ನಲ್ ಮೆಂಬರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಆಯಿತು, ವೇಗಾ ಹೆಲ್ಮೆಟ್ ಇಂಡಸ್ಟ್ರಿ, ಮ್ಯಾರಿಯಟ್ ಫೇರ್ಫೀಲ್ಡ್ 5 ಸ್ಟಾರ್ ಹೋಟೆಲ್ ಆಯಿತು, ಹಿಂದೂಸ್ತಾನ್ ಲೇಟೆಕ್ಸ್ ಲಿಮಿಟೆಡ್, VT ಯೂನಿವರ್ಸಿಟಿ, ಹಿಂಗೆ ಬೇರೆ ಬೇರೆ ಒಂದು GST ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್. ಸೊ ಈ ಒಂದೆಲ್ಲ ಜವಾಬ್ದಾರಿ ನಡುವೆ ಹೆಂಗಾಗಿದೆ ಅಂದರೆ ನಾನು ನನ್ನ ಹೆಲ್ತ್ ಬಗ್ಗೆ ಫೋಕಸ್ ಮಾಡೋಕೆ ಟೈಮ ಸಿಗೋದಿಲ್ಲ. ಬಟ್ ಆದರೂ ಕೂಡ ಬೆಳಗ್ಗೆ ಎದ್ದು ನನ್ನ ಒಂದು ಮಿನಿಮಮ್ 1 hour ವಾಕಿಂಗ್ ಆಯಿತು, ಯೋಗ ಆಯಿತು ಮಾಡಿಕೊಂಡು ಕಂಟ್ರೋಲ್ ಇರ್ತದೆ.
ಟ್ರಾವೆಲಿಂಗ್ ಹೆಚ್ಚಾದಾಗ ಸ್ವಲ್ಪ ಕಷ್ಟ ಆಗತ್ತದ. ಕರೆಕ್ಟು. ನಮ್ಗಳಿಗೆ ಕೆಲಸ ಜಾಸ್ತಿಯಾಗಿ ಸ್ಟ್ರೆಸ್ ಆದಾಗ ಹೆಲ್ತ್ ಏರುಪೇರಾಗುತ್ತೆ. ಅಂಥದ್ರಲ್ಲಿ ಒಬ್ಬ HIV ಪಾಸಿಟಿವ್ ಹೆಣ್ಮಗಳು ನಿರಂತರವಾಗಿ ಇಷ್ಟು ಓಡಾಟ ಮಾಡಿಕೊಂಡು ಇಷ್ಟು ಮಕ್ಕಳನ್ನು ನೋಡಿಕೊಂಡು ಅವರಿಗೊಂದು ಶಕ್ತಿ ತುಂಬಿ ಈ ಕೆಲಸ ಮಾಡುವಾಗ ಡೆಫಿನೆಟ್ಲಿ ಹಿಂಗಾಗತ್ತೆ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಎಸ್. ನಿನ್ನ ಹೆಲ್ತ್ ಚೆನ್ನಾಗಿರಲಿ. ಬರೀ ಅವಳದಷ್ಟೇ ಅಲ್ಲ, ಅವಳ ಹೆಲ್ತ್ ಚೆನ್ನಾಗಿದೆ ಅಂತಂದರೆ ಒಂದು 20-25 ಹೆಣ್ಮಕ್ಳ ಹೆಲ್ತ್ ಚೆನ್ನಾಗಿರುತ್ತೆ, ಒಂದು 2-3 ಮೊಮ್ಮಕ್ಕಳ ಲೈಫ್ ಚೆನ್ನಾಗಿರುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಪ್ರಾರ್ಥಿಸೋಣ. ಅವಳ ಜೊತೆಯಲ್ಲಿ ನಿಂತ್ಕೊಳ್ಳೋಣ, ಬಲವಾಗಿ ನಿಂತ್ಕೊಂಡು ಅವಳ ಮುಖದಲ್ಲಿ ನಗು ಇರೋ ಥರ ನೋಡೋಣ. ಸೊ ದ್ಯಾಟ್ ಇನ್ನೊಂದು 100 ಮಕ್ಕಳ ಮುಖದಲ್ಲಿ ಹೆಚ್ಚು ಹೆಚ್ಚು ಮಕ್ಕಳು ಆನಂದವನ್ನು ಕಾಣುವಂತಾಗಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಥ್ಯಾಂಕ್ ಯು ನಾಗರತ್ನ, ನೀನು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ನಮಗೋಸ್ಕರ ಬಂದಿದೆಯಾ. ನಿನಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಿಂದು ಅಫ್ಕೋರ್ಸ್ ನಗುವ ದಿನಗಳೇ ನಿಂದು, ನಕ್ಕೊಂಡಿದ್ಯಾ. ಇನ್ನೂ ಹೆಚ್ಚು ನಗು ನಿನ್ನ ಬದುಕಲ್ಲಿ ತುಂಬಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಧನ್ಯವಾದ ಎಲ್ಲರಿಗೂ. ಯಾಕಂದ್ರೆ ನೀನ್ ಜೊತೆಗಿದೆ ಅಂದಾಗ ನಿನ್ ಜೊತೆಗೆ ಇಷ್ಟ ಎಲ್ಲ ನನ್ನ YB ತಮ್ಮಂದ್ರ ಅಣ್ಣಂದ್ರು ಮತ್ತೆ ಎಲ್ಲ ತಂಗಿಯರ ಜೊತೆಗಿರೋದ್ರಿಂದ ಲಿಟ್ರಲಿ ಹೇಳ್ತೆ, ಈ ನೀನ್ ನನ್ನ ಲೈಫ್ದಾಗ ಬಂದಾಗಿಂದ ದಿವ್ಸಗಳು ಹೆಂಗೆ ಹೋಗಿದಾವ ಅನ್ನೋದು ಗೊತ್ತಾಗಿಲ್ಲ. ನಿಮ್ಮ ಸಪೋರ್ಟ್ ಹಿಂಗೆ ಇತ್ತಂದ್ರೆ ನಾ ಇನ್ನೂ ಕೆಲಸ ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳಿ, ಸೊ ಇವತ್ತು ನನ್ನ ಇಲ್ಲಿ ಕರೆಸಿ ನಿಮ್ಮ ಜೊತೆ ಮಾತಾಡೋಕೆ ಏನು ಅವಕಾಶ ಕಲ್ಪಿಸ್ಕೊಟ್ರಲ್ಲ, ಅದಕ್ಕೆ ನಿಮಗೂ ಆಯಿತು, ನಮ್ಮೆಲ್ಲ ಟೀಮ್ ಮೆಂಬರ್ಸ್ ಕೂಡ ನನ್ನ ವತಿಯಿಂದ, ನನ್ನ ಎಲ್ಲ ಮಕ್ಕಳ ವತಿಯಿಂದ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಮತ್ತೆ ಇನ್ನೊಂದು ಇದೇ ಥರದ ವ್ಯಕ್ತಿತ್ವದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.